ಪಾರಮಾರ್ಥಿಕ ಸತ್ತು ವ್ಯಾವಹಾರಿಕ ಸತ್ತು 3 ಭಾಗ ಮಾಡ್ತೀವಿ ಅಂದರೆ 1000 ಭಾಗ ಮಾಡ್ಕೊಳ್ಳಿ, ಅದಕ್ಕೆ ಆಧಾರ ಇಲ್ಲ. ಗೊತ್ತಾಯ್ತು. ಎಲ್ಲೂ ಕೂಡ ಸತ್ತೈವಿದ್ಯಂತ ಮಾನೇನ ಸಿದ್ಧೇತ್ ಕೇನ ಇತಿ ಏನೋ ಮನಸ್ಸೇ ಏನೋ ಮಾಡ್ಕೊಬಿಟ್ರೆ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನಿಯಮಗಳು ಅಂದ್ರೆ ಹೇಗಿರಬೇಕು, ಎಲ್ಲ ಸರ್ವಸಮ್ಮತವಾಗಬೇಕೆ ಹೊರತು ಒಬ್ಬನೇ ಮಾಡಿಕೊಟ್ರೆ ನಿಯಮ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ತಿಳಿಸಿ. ಆಮೇಲೆ ವ್ಯವಹಾರ ಸತಶ್ಚಾಪಿ, ಇನ್ನು ಮುಂದೇನು ಬಂತು, ವ್ಯಾವಹಾರಿಕ ಸತ್ತು ಇತ್ಯಾದಿ. ಅದೆಲ್ಲ ನಿದ್ದೇನಾಗಿತ್ತು ಇಲ್ಲ. ಆದ್ದರಿಂದ ಅದು ಸರಿಯಲ್ಲ. ಇನ್ನು ವೈಲಕ್ಷಣ್ಯಂ ಸತಶ್ಚಾಪಿ ವಿಜ್ಞಾತಶ್ಚಾನ್ಯಥಾ ಸಮ್ಯಕ್ ವಿಜ್ಞಾನಂ ಹಿ ಏವ ತನ್ಮತಂ. ನಿಮ್ಮ ಪ್ರಕಾರ ಕೂಡ ತಪ್ಪಾಗಿ ತಿಳಿದರೆ ಸರಿಯಾಗಿ ತಿಳಿಯೋದು ಏನಂತ ಕರಿತೀರಿ, ಭ್ರಮೆ ಅಂತ ಕರಿತೀರಿ. ಅಂದಮೇಲೆ ಅಸದ್ವಿಲಕ್ಷಣ ಜ್ಞಪ್ತೈ ಜ್ಞಾತವ್ಯ. ಸಸದ್ವಿಲಕ್ಷಣ ಅಂದರೆ ಸತ್ತಿನಿಂದ ವಿಲಕ್ಷಣ, ಅಸನಿಂದ ವಿಲಕ್ಷಣ. ಅದರಿಂದ ಸದ್ವಿಲಕ್ಷಣ ಅಂತ ಹೇಳ್ತೀವಿ. ಅಂದರೆ ಅಸದ್ ಮತ್ತು ಸತ್ತಿಗೆ ಬಾಧ ಇಲ್ಲ, ಅಸತ್ತಿಗೆ ಪ್ರತೀತಿ ಇಲ್ಲ ಅಂತೇಳಿ. ಅಸತ್ತಿ ಪ್ರತೀತಿ ಇಲ್ಲದೆ ಹೋದರೆ ಅಸದ್ವಿಲಕ್ಷಣ ಅಂತ ಹೇಗಿಡುತ್ತೆ. ಹಾಗಿದ್ರೆ ಘಟ ಗೊತ್ತಿರೋ ಘಟಾಭಾವ ಅಂತ ಹೇಗೆ ಹೇಳ್ತಿ. ಲಕ್ಷಣ ಅಂತ ಹೇಳ್ಬೇಕಾದ್ರೆ ಏನಿರಬೇಕು, ಅಸತ್ ಗೊತ್ತಿದೆ ಅಂತಾಯ್ತು, ಪ್ರತೀತಿ ಇಲ್ಲ ಅಂತ ಹೊರಟೋಯ್ತು. ಸತ್ತಿಗೆ ಬಾಧ ಬಂದರೆ ಸತ್ತಲ್ಲ ಅಂತೇಳಿ. ಬಾಧ ಬಂದೇ ಇಲ್ಲ, ನೀವು ಹೇಳ್ತಾ ಇದ್ದೀವಿ ಹೊರತು ಬಾಧ ಬಂದೇ ಇಲ್ಲ. ಜ್ಞಾನ ಬಂದವ್ರಿಗೆ, ಯಾವ ಜ್ಞಾನಿಗಳಿಗೂ ಬಂದಿಲ್ಲ. ಗೊತ್ತಾಗ್ತಾರೆ, ಹೇಳೋದು ನಿನಗೂ ಬಂದಿಲ್ಲ. ಈಗ ಆದ್ದರಿಂದಾಗಿಯೇ ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಅಸತ್ಯನೇ. ಬಾಧ ಬಂದಿಲ್ವಲ್ಲ, ಮತ್ತು ಪ್ರತೀತಿ ಬರದೆ ಹೋದರೆ ನಿಷೇಧ ಮಾಡೋಕ್ಕೆ ಬರೋದಿಲ್ಲ. ಪ್ರತೀತಿ ಇದೆಯಲ್ಲ. ಸದ್ವಿಲಕ್ಷಣ ಅಸದ್ವಿಲಕ್ಷಣದ ಪದದಲ್ಲಿ ಅಷ್ಟು ಸಾಕೋದ್ಮೇಲೆ ಎರಡು ಇನ್ನೊಂದು ವರ್ಷ ತಗೊಳ್ಳೋಕೆ ಕಾರಣನೇ ಇಲ್ಲ. ಆದ್ದರಿಂದ ಅಲ್ಲಿ ಕಥೆ ಮುಗಿತು. ಅದೇ ಹೇಳಿದ್ದು, ಯಾಕೆ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ನಾಸ್ತಿಯನ್ನು ಪ್ರತೀತಿಯನ್ನು ತೆಗೆದ ಹೋದರೆ ಅಸತ್ತಿನ ಅರ್ಥನೇ ಆಗೋದಿಲ್ಲ. ಅಸತ್ ಅರ್ಥ ಆಗ್ಬೇಕಾದ್ರೆ ಏನಾಗಿರ್ಬೇಕದು, ಸರ್ವದಾ ನಾಸ್ತಿ. ಬರೀ ನಾಸ್ತಿ ಅಂದರೆ ಏನಾಗ್ಬೋದು, ಈಗಿಲ್ಲ ಆಮೇಲೆ ಬರ್ಬೋದು. ರಾಗಭಾವ, ಪ್ರಧ್ವಂಸಭಾವ ಅವೆಲ್ಲ ಅತ್ಯಂತಾಭಾವ ಇದೆ. ಅತ್ಯಂತಾಭಾವ ಪ್ರತಿಯೋಗಿ ಏನಾಗಿರ್ಬೇಕು, ಯಾವಾಗಲೂ ಅತ್ಯಂತ ಅಸತ್ತಾಗಿರಬೇಕು. ಅಸದ್ವಿಲಕ್ಷಣ ಜ್ಞಪ್ತೈ ಜ್ಞಾತವ್ಯ ವಸದೇವಹಿ ತಸ್ಮಾತ್ ಸತ್ ಪ್ರತೀತಿಶ್ಚ ಅಸತ್ ಪ್ರತೀತಿಶ್ಚ ಕಥಂ ತೇನ ನಿವಾರ್ಯತೆ. ಆದ್ದರಿಂದ ಅಸತ್ಯ ಪ್ರತೀತಿ ಇಲ್ಲ ಅನ್ನೋದು ಹೇಳಕ್ಕೆ ಸಾಧ್ಯವೇ ಇಲ್ಲ. ಅನ್ಯ ಮತ್ತೆ ಹೇಳ್ತಾರೆ, ಅನ್ಯಥಾತ್ವ ಅಸತ್ ತಸ್ಮಾತ್ ಭ್ರಾಂತಾವೇವ ಪ್ರತೀಯತೆ. ಅನ್ಯಥಾತ್ವಂ ಅಸತ್ ಅಸತ್ ಅಂದ್ರೇನು, ಅನ್ಯಥ ತಪ್ಪಾಗಿ ತಿಳಿದ್ರೆ ಸರಿಯಾಗಿ ತಿಳಿಯೋದು, ತಪ್ಪಾಗಿ ತಿಳಿದಿದ್ದು ಬಾಧ ಅಷ್ಟೇ ಹೊರತು ಇನ್ನೇನೂ ಅಲ್ಲ. ಸತ್ವಸ್ಯ ಅಸತ ಏವಂ ಸ್ವೀಕಾರ್ಯೈವ ಪ್ರತೀತಿತ. ಹೀಗೆ ಸತ್ತಿಗೆ ಪ್ರತೀತಿ ಇದೆ ಎಂಬುದನ್ನು ಒಪ್ಪಲೇಬೇಕು. ತಸ್ಯ ಅನಿರ್ವಚನೀಯ ಅಸತ್ಯ ಪ್ರತೀತಿ ಒಪ್ಪದೆ ಹೋದರೆ ಭ್ರಮೆ ಬರೋ ಚಾನ್ಸೇ ಇಲ್ಲ. ಭ್ರಮೆ ಅಂತ ಕರೆಯೋದು ಯಾವಾಗ, ನಾವೀಗ ದಶವಿಷಾಣ ಇಲ್ಲೇ ಇಲ್ಲ, ಅದು ಇದ್ದಾಗ ಕಾಣಿಸ್ತು. ಸುತ್ತರಿತ ಇಲ್ಲೇ ಇಲ್ಲ, ಇದ್ದಾಗ ಕಾಣಿಸ್ತು. ಅದು ನಿಮಗೆ ಆ ರೀತಿ ಪ್ರತೀತಿನೇ ಬರದೆ ಹೋದರೆ ನಿವಾರಣೆ ಮಾಡೋ ಪ್ರಸಂಗನೇ ಬರ್ತಿರಲಿಲ್ಲ. ಶಶವಿಷಾಣ ಪ್ರತೀತಿ ಯಾತಕ್ಕೆ ಬಂತು? ಒಂದು ಪ್ರಾಣಿ ಅಂದಮೇಲೆ ವಿಷಾಣ ಇರಬೇಕು. ಶಶನೊಂದು ಪ್ರಾಣಿ ವಿಷಾಣ ಇದೆ. ಎಲ್ಲ ಹೋದ ಕಣ್ಬೇಳೆ ಕಾಣ್ತು, ಕತ್ಲಲ್ಲಿ ಏನೋ ನೋಡಿದಾಗ ಬೇರೆ ಕಾಣಿಸ್ತು, ಅದು ಗಟ್ಟಿ ಮಾಡ್ಕೊಂಡು ಹೇಳಿ ಅದು ಸುಳ್ಳು ಅಂತ ಆಯ್ತಾ. ಪ್ರಾಣಿ ನಿಯಮ ಇಲ್ಲ. ಹಾವು ಒಂದು ಪ್ರಾಣಿ, ಎಲ್ಲಿದೆ ಅದು? ಕೋಡ್ಗಳು ಎಲ್ಲಿದೆ? ಏನಿಲ್ಲ, ಅದು ವಿಷಾಣಗಳೇನಿಲ್ಲ. ಇರುವೆಗಳಿಗೆ ಎಲ್ಲಿದೆ? ದೊಡ್ಡ ಪ್ರಾಣಿ ಇರಬೇಕಷ್ಟೆ. ಪ್ರಾಣಿ ಆದರೆ ಅಷ್ಟೇ. ಆದ್ದರಿಂದ ಸರಿಯಲ್ಲ. ಅನ್ಯಸ್ಯ ತಸ್ಯ ಅನಿರ್ವಚನೀಯತ್ವೇ ತಸ್ಯಾದೇವ ಇಲ್ಲ. ಅದನ್ನೇ ನಾವು ಅನಿರ್ವಚನೀಯ ಅಂತ ಕರಿತೇವೆ. ಅಂದರೆ ಅನಿರ್ವಚನೀಯ ಕಾನ್ಸೆಪ್ಟೇ ಪ್ರೂವ್ ಮಾಡೋಕ್ಕೆ ನಿಮಗೆ ಆಗಿಲ್ಲ ಇನ್ನೂ ಕೂಡ. ಮತ್ತು ಪ್ರೂವ್ ಮಾಡೋಕ್ಕೆ ಆಗಿಲ್ಲ ಅಂದಮೇಲೆ ಕರಿತೀವಿ ಅಂದರೆ ಅರ್ಥನೇ ಇಲ್ಲ. ಅದು ಪ್ರೂವ್ ಮಾಡಿದ್ಮೇಲೆ ಒಪ್ಪಬೇಕದನ್ನು. ಸತ್ಯ ತಸ್ಯ ಹೇಳ್ತಾರೆ, ಡಾಕ್ಯುಮೆಂಟಿನ ಮಾರ್ಕ್ ಅಂತ ಮಾರ್ಕ್ ಮಾಡ್ಬೇಕಾದ್ರೆ ಅವ್ನು ಒಪ್ಪಬೇಕಿಬ್ಬರು ಒಪ್ಪಬೇಕದನ್ನು. ಅವ್ರು ಒಪ್ಪೋದಿಲ್ಲ ಅಂದರೆ ಮಾರ್ಕ್ ಮಾಡೋಂಗಿಲ್ಲ ಅದನ್ನು. ಗೊತ್ತಾಯ್ತಾ? ಮೋಸ ಮಾಡಿಸಿಬಿಡ್ತಾರೆ, ಆಮೇಲೆ ಗಲಾಟೆ ಎಬ್ಬಿಸ್ತಾರೆ. ಹಾಗೆ ಮಾಡಬಾರ್ದು. ಆಮೇಲೆ ಡಾಕ್ಯುಮೆಂಟ್ ಅಂತ ಕೋರ್ಟ್ ಮಾಡಬಾರ್ದು ಅಂತ ಅರ್ಥ. ಒಪ್ಪಿಲ್ಲ ಅಂದರೆ ಏನರ್ಥ? ಅದಕ್ಕೆ ಡಾಕ್ಯುಮೆಂಟ್ ಕೋರ್ಟ್ ಮಾಡಬಾರ್ದು ನೀವು ಅಂತ ಅರ್ಥ. ಆದ್ದರಿಂದ ನೀವೀಗ ಕೋರ್ಟ್ ಮಾಡೋಂಗಿಲ್ಲ ಅದನ್ನು. ಮಿಥ್ಯಾ ವಿಶೇಷೋ ಅಪಿ ಅಜ್ಞಾನ ಸಿದ್ಧೇ ಸಿದ್ಧಿಮೇವ ಹಿ ಅಪೇಕ್ಷತೆ. ಇಲ್ಲ, ಮಿಥ್ಯಾ ವಿಶೇಷ ಒಪ್ತೀವಿ ನಾವು ಅಂತ ಕೇಳಿದರೆ ಯಥಾ ಪ್ರಕಾರ ಅಷ್ಟೇ, ಎಷ್ಟು ಹೇಳಿದರೂ ಅಷ್ಟೇ. ಅನವಸ್ಥಿತಿ ಇತ್ಯಾದಿ ದೋಷಗಳು ತಪ್ಪಿಸೋಕ್ಕೆ ಆಗೋದೇ ಇಲ್ಲ. ಅದರಿಂದಾಗಿಯೇ ಸಾಧ್ಯ ಇಲ್ಲ. ಸತ್ಯ ವಿಶೇಷ ಒಪ್ಲಿಕ್ಕೆ ಬೇಕು. ಮಿಥ್ಯಾ ವಿಶೇಷ ಯಾಕೆ ಒಪ್ಪಾರೋದ್ರೆ
ಮಿಥ್ಯಾ ವಿಶೇಷ ಒಪ್ಪೋದು ಅಂದ್ರೆ ಒಂದೇ, ವಿಶೇಷ ಇಲ್ಲ ಅಂತ ಹೇಳೋದು ಒಂದೇ. ಆದ್ದರಿಂದ ಸರಿಯಲ್ಲ. ನಚ ಆವರಣಂ ಅಜ್ಞಾನಂ ಅಸತ್ಯೇ ತೇನ ಚೇಷ್ಯತೆ. ಗೊತ್ತೆ, ಮಿಥ್ಯಾ ವಿಶೇಷೋಪಿ ಅಜ್ಞಾನ ಸಿದ್ಧಿಮೇವ ಹಿ ಅಪೇಕ್ಷತೆ. ಅಜ್ಞಾನ ಒಪ್ಪಬೇಕಾದ್ರೆ ಇನ್ನು ಪರಮಾತ್ಮ ಎಂಥವನಪ್ಪ, ನಿರ್ವಿಶೇಷ. ನಿರ್ವಿಶೇಷ ಅಂತ ಕರೆಯೋದು ಅವ್ರಿಗೆ ಅಜ್ಞಾನ ಬರುತ್ತೆ ಎಂಬುದು. ವಿಶೇಷ ಇದ್ರೆ ತಾನೆ ಅಜ್ಞಾನ ಬರಲಿಕ್ಕೆ. ಗೊತ್ತಾಯ್ತಾ? ಅವ್ರು ಯಾರು ಅಂತ ಕೇಳಿದರು, ನಿಂತಿದ್ದಾನೆ ಯಾರು ಅಂತ ಮತ್ತೆ ಕೇಳಿದ್ರು, ಏನು ವಿಶೇಷ ಇದೆ ಅಂತ ಅರ್ಥ. ಗೊತ್ತಾಯ್ತಾ? ಅವ್ರ ಮಗ ಅದು ಸರಿ, ಮತ್ತೇನು ವಿಶೇಷ, ಇಂಥ ಕೆಲಸ ಮಾಡ್ತಾರೆ, ವಿಶೇಷ ಏನಿಲ್ಲ, ನಿರ್ಗುಣ ಇವನು, ಅದು ಹೇಳೋದೇನು ಬಂತಾಗ. ಆದ್ದರಿಂದ ನಿರ್ವಿಶೇಷೇ ಸ್ವಯಂಭಾತೆ ಕೆಮ್ಮ ಅಜ್ಞಾನಾವೃತಂ ಭಜೆ. ವ್ಯಕ್ತಿ ಕಂಡ ನಿಮ್ಮ ಕ್ವಾಲಿಫಿಕೇಷನ್ ಗೊತ್ತಿಲ್ಲ, ಅದು ಭಾಗ ಹೇಳ್ಬೋದು ಒಬ್ಬರು. ಅವ್ರು ಯಾರ ಭಾಗ ಇನ್ನೊಬ್ರು ಅದನ್ನು ಹೇಳ್ಬೋದು. ಆದರೆ ವಿಶೇಷನೇ ಇಲ್ಲ ಅಂತ ಹೇಳಿದ ಮೇಲೆ ವಂದ್ಯಾಪತ್ರನ ಬಗ್ಗೆ ಅಡ್ರೆಸ್ ಏನು ಕೇಳಿದ್ರೆ, ವಂದ್ಯಾಪತ್ರ ವಿಳಾಸ ಕೊಡಿ ಅಂತ ಕೇಳಿದರೆ ವಿಳಾಸ ಯಾವ ಬರುತ್ತೆ? ಅವನಿದ್ರೆ ವಂದ್ಯಾಪತ್ರ ಪದಾರ್ಥವೇ ಇಲ್ಲ ಅವನು, ಆದ್ದರಿಂದಾಗಿನೇ ಹೇಳ್ಕೊಡೋದು. ಯಾವುದಕ್ಕೆ? ಅದು ಬೇರೆ, ಮುಂದಿನ ಪ್ರಶ್ನೆ ಅದು. ಅದು ಒಪ್ಪಿದ್ರೆ ಹೋಯ್ತು, ಮತ್ತೆ ಯಥಾ ಪ್ರಕಾರ ನಿರ್ವಿಶೇಷತ್ವ ಹೋಯ್ತು. ಅಂದರೆ ಒಂದು ಖಂಡನೆ ಮಾಡ್ಲಿಕ್ಕೆ ಒಂದು ಆ್ಯಂಗಲಲ್ಲಿ ಖಂಡನೆ ಮಾಡ್ಲಿಕ್ಕೆ ಹೊರಟಾಗ ಅದು ಪೂರ್ತಿ ಮುಗಿಸ್ಬಿಟ್ಟು ಇನ್ನೊಂದು ವಿಷಯ ಬೇಕು, ಅವಾಗ ಇನ್ನು ಅದು ಬರೋದಿಲ್ಲ. ಕ್ಲಬ್ ಮಾಡ್ಕೊಂಡು ಅಡ್ವಾಂಟೇಜ್ ಆಗುತ್ತೆ ಅವರಿಗೆ. ಗೊತ್ತಾಯ್ತಾ? ಎರಡು ವಿಷಯ ಸೇರಿಸ್ಕೊಟ್ಬಿಟ್ರೆ ಏನಾಗುತ್ತೆ? ದುರ್ಲಾಭ ಪಡಿತಾರೆ. ಒಪ್ಕೊಂಡ್ಬಿಟ್ಟಿದ್ದಾರೆ, ಒಪ್ಕೊಂಡಿಲ್ಲ ಅದನ್ನು, ಅದಕ್ಕೆ ನೀವು ಒಪ್ಕೊಂಡಿದ್ದೀರ, ಅದು ಮುಗಿಸ್ಬೇಡ ಮೊದಲು. ಅದು ಇಶ್ಯೂ ಅಂತಕ್ಕೆ, ಇಶ್ಯೂನ ಏನು ಮಾಡಬಾರ್ದು, ಯಾವಾಗಲೂ ಮಿಕ್ಸಪ್ ಮಾಡಬಾರ್ದು. ಇವತ್ತು ಕೋರ್ಟ್ಗೆ ಬಂದು ಕೇಸ್ ತೊಗೊಳ್ಳಿ, ಮತ್ತೆ ಯಾವುದಕ್ಕೆ ತೊಗೊಳ್ಳೋ ಇನ್ನೊಂದು ಸಪ್ರೇಟ್ ಆಗುತ್ತೆ, ಅವ್ರು ಇದಕ್ಕೆ ಸಂಬಂಧಪಟ್ಟಿದ್ದಾಗೋದಿಲ್ಲ. ಪ್ರಕಾಶ ಮುಂದೆ ಹೇಳ್ತಾರೆ, ಅಪ್ರಕಾಶ ಸ್ವರೂಪತ್ವ. ದೇರ್ಫೋರ್ ಅವನು ಆವರಣಂ ಅಜ್ಞಾನಂ ಒತ್ತು ಹೋಗಲಿ, ವಸ್ತುವಿಗೆ ಒಂದು ಭಾಗಕ್ಕೆ ಆವರಣ ಬಂದಿದೆ ನಮಗೆ, ಅದು ನಿರ್ವಿಶೇಷ ಆದಮೇಲೆ ಆವರಣ ಬರೋ ಚಾನ್ಸಸ್ಸೇ ಇಲ್ಲ. ವಿಶೇಷ ಅಂದರೆ ಆವರಣ, ಇಲ್ಲಿ ವಿಶೇಷ ಆವರಣ ಮಾಡೋದು. ಅದಕ್ಕೀಗ ನಚ ಆವರಣಂ ಅಜ್ಞಾನಂ ಅಸತ್ಯೇ ತೇನ ಚೇಷ್ಯತೆ. ಇನ್ನು ಆವರಣ ಅಂತಂದು ಪದಾರ್ಥ ಕಾನ್ಸೆಪ್ಟ್ ಒಪ್ಪಲಕ್ಕೂ ನಿಮಗೆ ಸಾಧ್ಯ ಇಲ್ಲ. ಯಾಕೆ? ಸ್ವಪ್ರಕಾಶವಾದದ್ದನ್ನು ಆವೃತವಾಗುತ್ತೆ. ಏನರ್ಥ? ಸ್ವಪ್ರಕಾಶ. ದೀಪ ಎಲ್ಲ ಯಾವುದೂ ಕಾಣಿಸೋದಿಲ್ಲ, ದೀಪನೇ ಕಾಣಿಸೋದಿಲ್ಲ ಅಂದರೆ ದೀಪಕ್ಕೇನಿದೆ? ಸ್ವಪ್ರಕಾಶ. ದೀಪ ಇಲ್ಲ ಆದ್ದರಿಂದ ಯಾವುದೂ ಕಾಣಿಸ್ತಾ ಇಲ್ಲ, ಕರೆಕ್ಟ್ ಆಯ್ತಾ? ದೀಪನೇ ಇಲ್ಲ, ಗೊತ್ತಾಯ್ತಾ? ಆಗ ಕಾಣಿಸೋದಿಲ್ಲ. ಅದು ದೀಪನೇ ಕಾಣಿಸೋದಿಲ್ಲ ಎಂಬವಾದ ಹೇಗೆ ತಪ್ಪಾಗುತ್ತೋ, ಸ್ವಪ್ರಕಾಶ ಅಂತ ಕರೆದ ಮೇಲೆ ಅವನಿಗೆ ಅಜ್ಞಾನ. ಬ್ರಹ್ಮ ಸ್ವಪ್ರಕಾಶ, ಅವ್ರ ಪ್ರಕಾರ ಬ್ರಹ್ಮ ಸ್ವಪ್ರಕಾಶ. ಸ್ವಪ್ರಕಾಶ ಅಂತ ಹೇಳಿದ ಮೇಲೆ ಅದು ಮುಚ್ಚೋ ಚಾನ್ಸೇ ಇಲ್ಲ ಯಾವುದು ಕೂಡ. ಅರ್ಥ ಆಯ್ತಾ? ಈಗ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಸ್ವಪ್ರಕಾಶ ವಸ್ತುವನ್ನು. ಅದು ಮುಚ್ಚಲು ಪಡುತ್ತೆ ಅಂದರೆ ಸ್ವಪ್ರಕಾಶ ಅಲ್ಲ ಅಂತ ಆಯ್ತು. ಈಗ ಅದು ಒಂದು ಕಡೆ ರಿಪೇರ್ ಮಾಡಿ ಮತ್ತೊಂದು ಕಡೆ ಸೋಲು, ಅದು ಎಲ್ಲ ವಿಧ ದೋಷಗಳನ್ನು ಕೂಡ ಹೇಳೋದಕ್ಕೆ ಬರುತ್ತೆ. ಆದ್ದರಿಂದ ಇದು ಸರಿಯಲ್ಲ. ಯಾವಾಗ ಹೇಳಿದ್ದೇನು? ಪ್ರಕಾಶದ ಮಾತು ಬಂದರೆ ಕಥೆ ಮುಗೀತು, ಸ್ವ ಬಂದರೂ ಕಥೆ ಮುಗೀತು. ಅದೆಲ್ಲ ನೀವು ಮೊದಲು ಕೇಳಿ ಆಮೇಲೆ ಮಾತಾಡಿ ಅಂತಾರೆ. ಕೇಳೋದು ಎಲ್ಲಿ ಕೇಳೋದಿಲ್ಲ. ಆಮೇಲೆ ಶಶಿವಿಷ ತಿದ್ದು ಆಮೇಲೆ ಮಾತಾಡಿ ಅಂದರೆ ಇದ್ದಿರ್ತಾರೆ ತಿನ್ನಕ್ಕೆ. ಅದೇ ಉತ್ತರ ಕೊಡೋದಿಲ್ಲ, ಅಷ್ಟೇ ಹೇಳುತ್ತೆ. ಉತ್ತರ ಕೊಡೋದಿಲ್ಲ, ಮಾತು ಬೆಳೆಸ್ತಾ ಹೋಗ್ತಾರೆ. ತುಂಬ ಹೇಳಿದಾಗ ಏನಾಗುತ್ತೆ, ಏನೋ ಭಾರಿ ಹೇಳ್ತಾರೆ ಅಂತೇಳಿ ಅದಕ್ಕೆ ಒಂದು ಸೈಕಾಲಜಿ. ಅದು ದಡ್ಡ ಭಾರಿ ಜಾಸ್ತಿ ಓದ್ತಾರೆ, ದೊಡ್ಡ ಪೇಜಸ್ ಉಪಯೋಗಿಸಿರ್ತಾರೆ ದಡ್ಡ. ಇಷ್ಟು ಪೇಜ್ ನಂಬರ್ ನೋಡಿ ಯಾರು ಪಾಸ್ ಮಾಡಲಿ ಅಂತ ಅವ್ರ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಇಪ್ಪತ್ತು ಸಾಮಾನ್ಯ ಒಂದು ಶೀಟ್ ಇರುತ್ತೆ, ಪ್ರಶ್ನೆಗೆ ಅಷ್ಟು ಸಾಕು, ಸಾಮಾನ್ಯ ಸಾಕೋದು. ಸ್ಪೆಷಲ್ ಕೇಸಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಇವ್ರಿಗೆ ಬರೀತಾರೆ ಒಂದು 20 ಅಕ್ಷರ ಸಾಕಿರ್ತಾರೆ. ಅದು ಏನು ಒಂದು 2 ಲೈನ್ ಮತ್ತೆ ಇನ್ನೊಂದು ನೆಕ್ಸ್ಟ್ ಪೇಜ್. ಅದನ್ನು ನೋಡಿ ಆದರೂ ಪಾಸ್ ಮಾಡಲಿ ಅಂದರೆ ಯಾರು ಕೆಲವು ಮೋಸ ಹೋಗೋರು ಇರ್ಬೋದು, ಅಲ್ಲಿ ವಿವೇಕಿಗಳು ಯಾರು ಮೋಸ ಹೋಗೋದಿಲ್ಲ. ಕೆಲವರು ಅರ್ಧ ಕೂಡ ಉಪಯೋಗಿಸಲ್ಲ, ಅದರಲ್ಲಿ ಅರ್ಧಕ್ಕರ್ಧ ಖಾಲಿ ಇರ್ತಾರೆ ರ್ಯಾಂಕ್ ಅವರು. ಯಾಕೆ ಅವ್ನು ಬರೆದೆಲ್ಲ ಬರೆದಾಗ್ಬಿಟ್ಟಿದ್ದಾರೆ. ಯಾವುದು? ಹೌದು, ಕನ್ಫ್ಯೂಸ್ ಮಾಡೋಕ್ಕೆ ಉಪಯೋಗಿಸೋದು. ಲಾಜಿಕ್ ಹೆಲ್ಪ್ ಕೆಲಸನೇ ಅದು. ಸರಿಯಾದ ಲಾಜಿಕ್ಕು ಸಾಲ್ವ್ ಮಾಡುತ್ತೆ, ತಪ್ಪಾದ ಲಾಜಿಕ್ ದಾರಿ ತಪ್ಪಿಸ್ಬಿಡೋದು. ಇವತ್ತು ನಿಜವಾದ ಇರ್ತಾರೆ. ಇವತ್ತಿನ ತರ್ಕಶಾಸ್ತ್ರದ ದಾರಿ ತಪ್ಪಿಸೋದು ಏನಪ್ಪ ಸರಿಯಾಗಿರುತ್ತೆ, ಊಟ ಕೂತಿರುತ್ತೆ, ಅನ್ನ ಏನಪ್ಪ ಅಂತ ಶುರು ಮಾಡಿದೆ ಪ್ರಶ್ನೆನ. ಆ ತಲೆ ಕೆಟ್ಟು ಊಟ ಬಿಟ್ಟು ಹೋಗೋಕ್ಕಾಗತ್ತಾ? ಒಯ್ದು ಬಿಡ್ತಾರೆ ಅಷ್ಟು. ಆ ಥರ ಆಗಲ್ಲ. ಅನ್ನ ಹೋಗಿ ಊಟ ಕೂತೆ ಹಸಿ ಆಗಿದೆ ಅವ್ರಿಗೆ, ಅಷ್ಟು ಮುಖ್ಯ. ಈಗ ಅನ್ನ ಡೆಫಿನೇಷನ್ ಕೂತ್ಕೊಂಡ್ಬಿಟ್ರೆ ಅವ್ರಿಗೆ ಆಗುತ್ತಾ? ಈಗ ಅವ್ರಿಗೆ ಹಳ್ಳಿ ಮಾತಾಡಲಿಕ್ಕೆ ಬರೋ ನಮಗೆ ಬೂಕ ಊಟನೇ ಮಾಡಬಾರ್ದು, ಡೆಫಿನೇಷನ್ ಕೊಡಲಿಕ್ಕೆ ಬರೋದಿಲ್ಲ ಅವನಿಗೆ. ಅವೆಲ್ಲ ತಪ್ಪುಗಳು. ಅತಿ ಅಂತ ಯಾವುದನ್ನು ಅತಿ ಮಾಡಿದರೆ ತಪ್ಪಾಗುತ್ತೆ, ಅದು ಕುತರ್ಕ ಆಗತ್ತೆ. ಅತಿ ಸರ್ವತ್ರ ವರ್ಜಯತೆ. ಟೂ ಮಚ್ ಇಸ್ ಟೂ ಬ್ಯಾಡ್ ಎಂಬುದಕ್ಕೆ ಇವರು ಬೆಸ್ಟ್ ಎಕ್ಸಾಂಪಲ್. ಅಲ್ಲ, ಪ್ರಕಾಶ ಅಂದರೆ ಏನು ಅದು ತಿಳ್ಕೊಳಕ್ಕೆ ಇನ್ಯಾರೂ ಬೇಕಿಲ್ಲ ಅಂತ. ಸೆಲ್ಫ್ ಲ್ಯುಮಿನಿಸೆಂಟ್ ದೀಪ, ಸೆಲ್ಫ್ ಲ್ಯುಮಿನಿಸೆಂಟ್. 2 ದೀಪ ಇದೆ, 2 ನಮ್ಮ ದೀಪನೂ ಕಾಣಿಸುತ್ತೆ ನಮಗೆ. ಇದು ಕಾಣಿಸುತ್ತೆ, ಅದು ಕಾಣಿಸುತ್ತೆ.
ಒಂದು ದೀಪ ಇದೆ, ಉಳಿದ ಯಾವುದೋ ದೀಪ, ಒಂದೇ ದೀಪ ಇದೆ, ಅದು ಒಂದೇ ಕಾಣಿಸುತ್ತೆ, ಉಳಿದೆಲ್ಲ ಅದು ತೋರಿಸುತ್ತೆ. ಮತ್ತೆ ಎರಡು ಕೆಲಸ ಮಾಡುತ್ತೆ, ತನ್ನನ್ನು ತೋರಿಸುತ್ತೆ, ಬೇರೆ ವಸ್ತುಗಳನ್ನು ತೋರಿಸುತ್ತೆ. ಪರಪ್ರಕಾಶ ಮಾಡೋ ಶಕ್ತಿಯೂ ಇದೆ, ಸ್ವಪ್ರಕಾಶನೂ ಆಗಿದೆ. ಇವರು ದೇವರಿಗೆ ಸ್ವಪ್ರಕಾಶ, ಪರವಸ್ತು ಇಲ್ಲೇ ಇಲ್ಲ. ಪರವಸ್ತು ಸ್ವಪ್ರಕಾಶ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೆ ಈಗಾಗಲೇ. ಪರಪ್ರಕಾಶ ಮಾಡೋಕ್ಕೆ ಪರವಸ್ತುಗಳೇ ಇಲ್ಲ, ಸ್ವಪ್ರಕಾಶ ಅಲ್ಲಿ ವಿಶೇಷಗಳೇ ಇಲ್ಲ. ಅಂದಮೇಲೆ ನೀವು ಏನು ಆತ್ಮತ್ವ ಇದೆಯಾ, ಅದು ಇದೆ ಅಂತ ಒಪ್ಪಿದ್ರು ವಿಶೇಷ ಬಂದೋಯ್ತು. ಮತ್ತೆ ಆತ್ಮ ಅಂತ ಕರೀತಾರೆ, ಆತ್ಮತ್ವ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಅಂತ ಕರೆದೇ ಹೋದರೆ ಬೇರೆ ಅನಾತ್ಮಗಳಿಂದ ಡಿಸ್ಟಿಂಗ್ವಿಷ್ ಮಾಡೋದು ಹೇಗೆ? ಗೊತ್ತಾಯ್ತಾ? ಅಜ್ಞಾನಸ್ಯ ಚ ಮಿಥ್ಯಾತ್ವಂ ಅಜ್ಞಾನಾದಿತಿ ಕಲ್ಪತೆ ಅನವಸ್ಥಿತಿಸ್ತಥಾ ಚ ಸ್ಯಾತ್ ಅನ್ಯೋನ್ಯಾಶ್ರಯತಾಥವಾ. ಅದಕ್ಕೆ ನೀವು ಎಲ್ಲ ಬರೀ ಬೇರೆ ಇದಾಗತ್ತೆ ಹೊರತು, ದೋಷಗಳು ಚೇಂಜ್ ಆಗುತ್ತೆ ಹೊರತು ವಿಷಯ ಅದೇನೆ. ವಿಷಯದಲ್ಲಿ ವ್ಯತ್ಯಾಸವಾಗಲಿಲ್ಲ, ದೋಷ ಬೇರೆ ದೋಷ ಹೇಳ್ತೀವಿ ಅಷ್ಟೇ. ಸ್ವಭಾವಾಜ್ಞಾನವಾದ ನಾವು ನಿಮಗೇನು ಕಡಿಮೆ ಏನ್ರಿ, ನಿಮಗೂ ಬರೋದು ದೋಷ ಅಂತ ಕೇಳಿದ. ನಮಗೆಲ್ಲ ಅನಾದಿ ಅಜ್ಞಾನ ಅಂತ ಹೇಳಿದ್ವಿ ತಾನೆ, ಜೀವರಿಗೆ ಅನಾದಿ ಅಜ್ಞಾನ ಅಂತೇಳಿ. ಅವ್ರಿಗೆ ಯಾಕೆ ಬಂತು? ಜೀವ ಅಂತ ಹೇಳಿಬಿಟ್ರಿ, ಬಂದವನು ಸರ್ವಜ್ಞ ಅಲ್ಲ. ಆದ್ದರಿಂದ ಏನಾಯಿತು? ಅದು ಅಲ್ಲ, ಸ್ವಪ್ರಕಾಶ ಹೌದು. ಸ್ವಪ್ರಕಾಶ ಅಂದ ಮಾತ್ರಕ್ಕೇನೆ ಅವ್ರು ಪೂರ್ಣ ಪ್ರಕಾಶ ಅಂತೇನಲ್ಲ. ಸಣ್ಣ ದೀಪನೂ ಇದೆ, ದೊಡ್ಡ ದೀಪನೂ ಇದೆ. ಆ ದೀಪ ಕಾಣಿಸುತ್ತಷ್ಟೇ, ಇನ್ನೇನು ತೋರಿಸೋದೇ ಇಲ್ಲ. ಅದು ದೊಡ್ಡ ದೀಪ ಆದದ್ದು ಕಾಣಿಸೋ ಶುರುವಾಗತ್ತೆ. ಅದನ್ನ ತಾರತಮ್ಯ ಒಪ್ಕೊಂಡಿದ್ದೇವೆ, ಲಿಮಿಟೇಷನ್ ಎರಡೂ ಒಪ್ಕೊಂಡಿರೋದ್ರಿಂದ ನಮಗೆ ಸಮಸ್ಯೆ ಇಲ್ಲ. ಅದಕ್ಕೆ ಸ್ವಭಾವಾಜ್ಞಾನವಾದ. ಮತ್ತು ಎಲ್ಲಿಂದ ಬಂತು ಅಂತ ನಾವು ಹೇಳಕ್ಕೆ ಹೋಗಲಿಲ್ಲ. ಬ್ರಹ್ಮನಿಗೆ ಅಜ್ಞಾನ ಬಂತು ಅಂತ ಹೇಳ್ತೀರಿ ನೀವೀಗ. ಯಾವಾಗ ಅಂದ್ರೆ ಮತ್ತೆ ಶುರುವಾಯ್ತು. ಈಗ ಯಾವಾಗ ಬಂತು ಅಂತ ಹೇಳಬೇಕಲ್ಲ. ಮತ್ತು ಒಟ್ಟು ಅಜ್ಞಾನ ದೊಡ್ಡದಾಗಿಬಿಡುತ್ತೆ ಗಲಾಟೆ ಒಳಗೆ. ಅಜ್ಞಾನ ಸ್ಟೇಟಸ್ ಭಾರಿ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಸ್ವಭಾವಾಜ್ಞಾನವಾದ, ಸ್ವಭಾವದಲ್ಲೇ ಅಜ್ಞಾನ ಇದೆ. ಹೌದು, ಮುಕ್ತರಾದ ಮೇಲೂ ಅಜ್ಞಾನ ಇದೆ ಅವನಿಗೆ. ಮುಕ್ತರೆಲ್ಲ ಸರ್ವಜ್ಞನೇನಲ್ಲ, ಅರ್ಥ ಆಯ್ತಲ್ಲ. ಮುಕ್ತರಿಗೂ ಕೂಡ ಏನಿದೆ? ಅಜ್ಞಾನ ಇದೆ. ಎಷ್ಟು ಅಜ್ಞಾನ ಇದೆ? ತಮ್ಮ ಬಗ್ಗೆ ಪೂರ್ತಿ ಜ್ಞಾನ ಇದೆ. ದೇವ್ರ ಬಗ್ಗೆ ಎಷ್ಟು ತಿಳ್ಕೋಬೇಕು ಅಷ್ಟಿದೆ ಅಷ್ಟೇ. ಉಳಿದವ್ರಿಗೆ ಅಲ್ಲಿ ಬ್ರಹ್ಮದೇವರೇನೆ, ಅವ್ರ ಜ್ಞಾನ ಇವ್ರಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಜ್ಞಾನ ಇದೆ ಅಂತ ಆಯ್ತಾಗ. ನಾವು ಅಜ್ಞಾನ ನಿವೃತ್ತಿನೇ ಮೋಕ್ಷ ಅಂತ ಕರೆದಿಲ್ಲ. ಯಾವ ಜ್ಞಾನ ಹೋಗಬೇಕು ಅಂದರೆ, ನಮ್ಗೆ ಎಷ್ಟು ಫಸ್ಟ್ ಇಯರ್ ಕೋರ್ಸ್ಗೂ ಒಂದು ಜ್ಞಾನ, ಫಸ್ಟ್ ರ್ಯಾಂಕು ಇದೆ. ಪ್ರೈವೇಟ್ ಸ್ಕೂಲು ಫಸ್ಟ್ ರ್ಯಾಂಕು ಇದೆ, MSc ಫಸ್ಟ್ ರ್ಯಾಂಕ್ ಇದೆ, MA ಫಸ್ಟ್ ರ್ಯಾಂಕ್ ಇದೆ. ಆದರೆ ಫಸ್ಟ್ ಆ ಲೆವೆಲಲ್ಲಿ ಹೇಳ್ತೇವೆ, ಬೇರೆ ಅಲ್ಲ. ನಿಮ್ಮ ಬ್ರಹ್ಮ ಹಾಗಲ್ಲ, ಇರೋದೇ ಒಬ್ಬ. ಎಲ್ಲಿಂದ ಬಂತು ಪದಾರ್ಥ ಆಗಿದೆ? ಅಜ್ಞಾನಸ್ಯ ಮಿಥ್ಯಾತ್ವಂ ಅಜ್ಞಾನಾದಿತಿ ಕಲ್ಪನೆ ಮುಂದೆ ಅನವಸ್ಥಿತಿ. ಆಮೇಲೆ ಉತ್ತರ ಚೇಂಜ್ ಮಾಡಿದ್ರೆ ಉತ್ತರ ಅನ್ಯೋನ್ಯಾಶ್ರಯತೆ ಇತ್ಯಾದಿ ಹೇಳ್ತಾ ಹೋಗ್ತೇವೆ. ಅಥವಾ ಅಂತ ಹೇಳಿದ್ರೆ ಬೇಕಾಸ್ ಬರುತ್ತೆ. ಇದಕ್ಕೆ ಅವಿದ್ಯಾ ದುರ್ಘಟತ್ವಂಚ ಇತ್ತಿ ಯಸ್ಮಾತ್ ಆತ್ಮ ಏನಾಯಿತು? ಇತ್ಯಸ್ಮಾತ್ ಆತ್ಮಾಪಿ ಹಿ ತಾದೃಶಃ. ಅವಿದ್ಯಾದ ನೀವು ಸುಮ್ಮನೆ ಪ್ರಶ್ನೆ ಕೇಳ್ತೀರಿ, ಅದು ಹೇಳೋದು ಭಾರಿ ಕಷ್ಟ ಗೊತ್ತಾ ಅಂತ ಹೇಳಿದರೆ, ಅದಕ್ಕೇ ಹೇಳೋದು ಕಷ್ಟ ಆದ್ರೂ ಸುಳ್ಳು ಅಂತ ಅರ್ಥ. ಹೇಳೋಕ್ಕೆ ಬರಬೇಕಂತ. ನಮ್ಮ ಪರಮಾತ್ಮ ಹೇಳೋದು ಕಷ್ಟ, ಆದರೆ ಒಂದು ಹೇಳೋಕ್ಕೆ ಬರುತ್ತೆ. ಗುಣಪೂರ್ಣ ಇವೆಲ್ಲ ಯೋಚನೆ. ಇವ್ರು ಏನು ಹೇಳೋಕ್ಕೆ ಬರೋಲ್ಲ ನಿಮ್ಮ ಬಗ್ಗೆ, ಏನು ಹೇಳೋದಕ್ಕೂ ಬರೋದಿಲ್ಲ. ಅಂದಮೇಲೆ ತಗೊಂಡು ಏನು ಮಾಡ್ಬೇಕು ಅದನ್ನು? ಅವಿದ್ಯಾ ದುರ್ಘಟ ಅಂತ ಅವ್ರ ವಾದ. ಅವಿದ್ಯಾ ದುರ್ಘಟ ಅಂದರೆ ಏನು? ಕೂಡ್ಸೋದು ಕಷ್ಟ ಅಂತ ಅರ್ಥ. ಕೂಡ್ಸೋದು ಕಷ್ಟ ಅಂದರೆ ಎಷ್ಟು ಕಷ್ಟ ಅಂತ ಕೇಳಿದರೆ, ಅದು ಕೂಡ್ಸೋಕ್ಕೆ ಬರೋದಿಲ್ಲ ಅಂಬೋದೇ ಅದರ ವರ್ಚು. ಕೂಡ್ಸೋಕ್ಕೆ ಬರೋದಿಲ್ಲ ಅಂಬೋದೇ ಅದರ ವರ್ಚು. ಅದು ಏನು ಮಾಡ್ಬೇಕು ಅದಕ್ಕೆ? ಅವ್ರು ಹೇಳ್ತೇವೆ, ಈ ವರ್ಚು ಶಬ್ದಾರ್ಥ ಗೊತ್ತಿದ್ದೀರಿ. ಈಗ ವರ್ಚು ಅಲಂಕಾರ ಆಗಬೇಕಾದ್ರೆ ಏನಾಗಿರ್ಬೇಕು? ಅದಕ್ಕೆ ಮೊದಲು ಇರಬೇಕದು. ಕೂಡ್ಸೋಕ್ಕೆ ಬರ್ತಾ ಅದಂತ ಅಲಂಕಾರ ಆಗತ್ತೆ. ಈಗ ಅದು ಸೂಪರ್ ಕಾರ್ ಇದು, ಸ್ಟಾರ್ಟ್ ಮಾಡೋಕ್ಕೆ ಬರೋಲ್ಲ ಅಂದಾಗ ಸೂಪರ್ ಕಾರು ಇದೊಂದೇ ಜಗತ್ತಲ್ಲಿ ಒಂದೇ ಕಾರ್ ಇರೋದಿತ್ತು, ಸ್ಟಾರ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಗ್ರೇಟ್ ಇದು. ಅದು ವೆಹಿಕಲ್ಲೇ ಆಗಿಲ್ಲ ಫಸ್ಟ್ ಆಫ್ ಆಲ್, ಅದು ಗ್ರೇಟ್ ಆಗಲಿಕ್ಕೆ. ಅದು ಈ ಥರ ಆಗುತ್ತೆ. ಅದು ಇವೆಲ್ಲ ತುಂಬ ಮಾತಾಡಿದಾಗ ಥರ ಏನಾಗ್ಬಿಡ್ತಾರೆ, ಏನೋ ಪಾಯಿಂಟ್ ಇದೆ ಅಂತ ಅನಿಸ್ಬಿಡುತ್ತೆ. ಏನೋ ಪಾಯಿಂಟ್ ಇದೆ, ನಮಗೆ ಗೊತ್ತಾಗಲ್ಲ. ಇವ್ರು ಯಾಕೋ ಪಾಪ ಬೈತಾರೆ, ಅವನು ಪಾಪ ಅಷ್ಟು ಹೇಳ್ತಾರೆ ಒಂದೇ ಸಮಯ ಅವನು. ಇವೆಲ್ಲ ಬೇರೆ ರೀತಿ ಬಿಡ್ತಾರೆ. ಅರ್ಥ ಆಯ್ತಾ? ಯಾವಾಗಲೂ ಕೂಡ ಹೆಚ್ಚು ಡಾಕ್ಯುಮೆಂಟ್ಸ್ಕೊಳ್ಳೋಕೆ ಹೋಗೋದು ಎಲ್ಲ ಇನ್ವ್ಯಾಲಿಡ್ ಇವೆಲ್ಲ. ಇಷ್ಟು ಒಪ್ಪತ್ತು ಕೊಟ್ಟಿದ್ದಾರೆ ನೋಡಿ. ಇಷ್ಟು ಹೇಳಿದ್ರೆ ಒಪ್ಪೋದಿಲ್ಲ ಅಂದರೆ ಎಷ್ಟು ಅನ್ಯಾಯ ಅಲ್ಲ. ಅದಕ್ಕೆ ಒಂದು ಡಾಕ್ಯುಮೆಂಟ್ ಅಲ್ಲ ಅದರೊಳಗೆ. ಅದು ಟ್ಯಾಕ್ಟಿಕ್ಸ್. ಅದಕ್ಕೆ ನಾವೇನು ದುರಭ್ಯಾಸ ಬಂತು ಇತ್ತೀಚೆಗೆ ಅಂದರೆ, ಅವ್ರು ಹೆಚ್ಚು ಮಾತಾಡ್ತಾರೆ, ನಾವು ಹೆಚ್ಚು ಮಾಡಿ ಮಾತಾಡಲಿಕ್ಕೋಸ್ಕರ. ಯಾತಕ್ಕೆ ಮಾತಾಡ್ತಾನೆ ಅಂತ ವಿಷಯ ಇಲ್ಲ ಮಾತಾಡ್ತಾರೆ. ನಾವು ಇಟ್ಕೊಂಡು ಹಾಗೆಲ್ಲ ಮಾಡಬಾರ್ದು. ಅದು ಏನು ಹೇಳಿದ ಅವನು? 3 ದಿವಸ ಏಕಪ್ರಕಾರ ವಾದ ಮಾಡಿದ. ವಾದಿಸ 3 ದಿವಸ ಮಾಡಿದ ಅವನು. ಅದನ್ನು ಮಾತಾಡಲಿಲ್ಲ, ಅದು ಮಾತಾಡ್ಬೋದು. ಆಮೇಲೆ ಅದೇನಾದ್ರು ಏನು ಮಾಡಿದ್ರು? ಅದರ ಒಂದೇ ಮತ್ತೆ ಖಂಡನೆ ಮಾಡಿದ್ರು. ಎಷ್ಟು JCB ಒಂದ್ಸರಿ ತೊಡೆದಾಕೋದಿಲ್ಲ, ಎಷ್ಟು ದಿವಸ ಅದು ಕಟ್ಟಲಿಕ್ಕೆ ಅದೆಲ್ಲ ಇರಲಿ, ಹೋಗಿ ಇಲ್ಲ ತೋರಿಸಿ ಈಗ ಆ ಥರ. ಅದನ್ನು ಯೋಚನೆ ಮಾಡಬೇಕು. ಅದು ಎಲ್ರಿಗೂ ಯೋಚನೆ ಮಾಡೋಕ್ಕೆ ಬರೋದಿಲ್ಲ. ಇದು ಅರ್ಥ ಮಾಡ್ಕೋಬೇಕು ಯಾವಾಗ.
ಜನಗಳಲ್ಲಿ ಅವಿವೇಕಿಗಳಿದ್ದಾರೆ, ಅಜ್ಞಾನಿಗಳಿದ್ದಾರೆ, ಹಠವಾದಿಗಳಿದ್ದಾರೆ, ಎಲ್ಲ ಸ್ವರೂಪದಲ್ಲಿದೆ. ಅಂಥವ್ರು ಇಲ್ಲಿ ಬಲಿಯಾಗ್ಬಿಡ್ತಾರೆ. ಇಷ್ಟೆಲ್ಲ ಮೋಸ ಹೋಗಬೇಡಿ ಅಂದರೂ ಕೂಡ ದುಡ್ಡಿಟ್ಟು ಮೋಸ ಹೋಗ್ತಾ ಇಲ್ಲ. ಎಷ್ಟು ಬ್ಯಾಂಕ್ ಮುಡಿಗಿದ್ರು ಹೊಸ ಬ್ಯಾಂಕ್ ಶುರು ಮತ್ತೆ ಕ್ಯೂ ನಿಂತೇ ಬಿಡ್ತಾರೆ ಎಲ್ಲಕ್ಕೋಸ್ಕರ. ಅದು ಎಷ್ಟು ಅನ್ಯಾಯ ಆಗ್ತಿದ್ರು ಕೂಡ ಯಾರೋ ಒಂದು ಬಂಗಾರ ಒಂದು ಬಂಗಾರ ಎರಡು ಮಾಡ್ತೀನಿ ಅಂತ ಕೊಡ್ತಾರೆ. ಇರೋ ಬಂಗಾರ ಕಳ್ಕೊಂಡು ಕೊಡ್ತಾರೆ. ಇದೇ ದಿನ ಬೆಳಗಾರ ನಡೀತಿರೋದೆ. ಈ ಥರ ಒಪ್ಕೊಂಡು ಅವ್ರಿಗೆ ಗೊತ್ತು. ಕೆಲವರು ಹೇಳ್ತಾರೆ ಹೋದ್ರೆ ನಿಮ್ಮ ಥರ ಬರಬಾರ್ದು ಇದಕ್ಕೆ ಅಂದರೆ ಅವರು ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ಬರಬೇಡಿ, ನಿಮ್ಮ ನೋಡ್ಕೊಳ್ಳಿ, ನಮ್ಮ ಬೇರೆ ವಿಷಯ ಅಂತ ಹೇಳ್ಬಿಡ್ತಾರೆ. ಫ್ರಾಂಕಾಗಿ ಹೇಳ್ಬಿಡ್ತಾರೆ, ಇದನ್ನು ನೀವು ಬರಬಾರ್ದು ಇದಕ್ಕೆಲ್ಲ. ಆದ್ದರಿಂದ ಅವ್ರು ನಮ್ಮ ಗಿರಾಕಿ ಕಡೆ ಬೇರೆ ಅಂತ ಅರ್ಥ. ನಾವು ಮೋಸ ಮಾಡೋಕ್ಕೆ ತಯಾರಾಗಿರೋ ಬೇರೆಯವ್ರ ಬಗ್ಗೆ, ನಿಮಗೆಲ್ಲ ಮೋಸ ಮಾಡೋಕ್ಕೆ ಬರೋದಿಲ್ಲ ಅಂತ ಒಪ್ಕೊಂಡ್ಬಿಡ್ತಾರೆ. ಆ ರೀತಿ ಯೋಚನೆ ಮಾಡಿದರೆ ಆಗ ಹೇಳ್ತಾರೆ ಅದ್ವೈತಾಂತಕ್ಕೆ ಯಾಕೆ ಸಿಟ್ಟು ಬಂತು ಅಂದರೆ, ಹಿಡಿಯೋರನ್ನ ಕಂಡ್ರೆ ಸಿಟ್ಟು ಬಂದೇ ಬರ್ತಾರೆ ನ್ಯಾಚುರಲ್. ಎಲ್ಲ ಕಡೆ ತಪ್ಪು ಹುಡುಕೆ ಹುಡುಕ್ತಾರೆ ಇವರು, ನಮ್ಮ ಉತ್ತರ ಕೊಡೋದಂತೆ ಮಾಡ್ತಾರೆ. ಆದ್ದರಿಂದ ಸಿಟ್ಟು. ಉಳಿದವರೆಲ್ಲ ಒಂದು ಸ್ಟೇಜಲ್ಲಿ ಉಳಿದವ್ರ ಬಾಯಿ ಮುಚ್ಚಿಬಿಟ್ರು, ಇವರು ಮುಚ್ಚಕ್ಕಾಗಲಿಲ್ಲ. ಅದಕ್ಕೆ ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್ ಅಂತ ಕರೆದು, ಯಾವ ಹಂತದಲ್ಲೂ ಕೂಡ ಹೊಂದಾಣಿಕೆ ಮಾಡಲಿಕ್ಕೆ ಮಾಡಿಕೊಳ್ಳದೇ ಇರತಕ್ಕಂಥ ಒಂದು ದ್ವೈತ ಮತ ಅಂದರೆ ಇದು ಒಂದೇ. ಉಳಿದೆಲ್ಲ ದ್ವೈತ ಹೆಸರಿದ್ರು ಕೂಡ ಒಂದು ಸ್ಟೇಜಲ್ಲಿ ಏನಾಗ್ಬಿಡ್ತಾರೆ ಅವರು ಮಾಡ್ಕೊಂಡು ಮಾನಿಸಮ್ ಹೋಗಿಬಿಡ್ತಾರೆ. ಅದಿಲ್ಲ. ದೇರ್ಫೋರ್ ನಿಮ್ಮದ್ರಲ್ಲಿ ಏನಿಲ್ಲ ಅಂತಾಯ್ತು. ಒಟ್ಟಿನ ಮೇಲೆ ನಮಗೆ ಇವತ್ತು ವಿಷಯ ಇದೆ. ಅಜ್ಞಾನಿ ಜೀವ ಇದ್ದಾನೆ, ತಿಳ್ಕೊಬೇಕಾದ ಬ್ರಹ್ಮ ಇದ್ದಾನೆ, ತಿಳ್ಕೊಂಡ್ರೆ ಮೋಕ್ಷ ಸಿಗುತ್ತೆ, ತಿಳಿಸೋಕ್ಕೆ ಗುರುಗಳು ಶಾಸ್ತ್ರಗಳಿದೆ, ಸಮಸ್ಯೆನೇ ಇಲ್ಲ. ನೀವು ಇರೋದೇ ಒಬ್ಬ ಬ್ರಹ್ಮ, ಅವನು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ. ಈಗ ಒಬ್ಬನೇ ಇದ್ದು ಕನ್ಫ್ಯೂಸ್ ಆದಾಗ ಅವ್ನು ಸರಿ ಮಾಡೋದು ಯಾರು ಈ ಮಧ್ಯೆ? ಅವನ್ನ ಸಾಧ್ಯ ಇಲ್ಲ. ಹಾಗಾಗಿದೆ. ಇನ್ನೊಬ್ರಿದ್ರೆ ಅವ್ರು ಮತ್ತೆ ದ್ವೈತ ಬಂದ್ಬಿಡತ್ತೆ. ಇನ್ನೊಬ್ರು ಒಪ್ಪಿಟ್ರೆ ದೇರ್ಫೋರ್ ನೋಡಿ, ಮಾಯವಾದ ಕಾರಣದ ಶೇಪ್ ಇದು. ಅಥೋ ಅಧಿಕಾರಿ ವಿಷಯ ಫಲ ಯೋಗಾದಿ ವರ್ಜಿತಂ ಅನಂತ ದೋಷ ದುಷ್ಟಂಚ ಹೇಯಂ ಮಾಯಾಮತಂ ಶುಭೈ. ಒಂದೆರಡು ಸೀರಿಯಸ್ ದೋಷ ಇದ್ರೇ ಮನುಷ್ಯ ಬಿಟ್ಟುಬಿಡ್ತಾರೆ. ಅನಂತ ದೋಷ ಹಿಂದೆ ಅರ್ಥ ಹೇಳಿದ್ದೆ ಅದಕ್ಕೆ. ಒಂದು ಅನಂತ ಅಂದರೆ ಕ್ವಾಂಟಿಟೇಟಿವ್ ಅನಂತ, ಇನ್ನೊಂದು ಕ್ವಾಲಿಟಿಯಲ್ಲಿ ಅನಂತ ಅಂದ್ರೇನು? ಅನಂತ ಅಂದ್ರೇನು? ಉತ್ತರ ಕೊಡ್ಲಿಕ್ಕಾಗದೇ ಇರೋದು. ಒಂದು ದೋಷಕ್ಕೂ ಕೂಡ ಪರಿಹಾರ ಸಾಧ್ಯವಾಗಿಲ್ಲ. ಅರ್ಥ ಆಯ್ತಾ? ಈಗ ಕೆಲವು ಉತ್ತರ ಕೊಡ್ಲಿಕ್ಕಾಗದೆ ಹೋದ್ರೂ ಒಪ್ಲಕ್ಕೆ ಬರುತ್ತೆ. ಯಾಕೆ ಎರಡು ಕಂಡಾಗಿದೆ ನಾವೀಗ. ಉದಾಹರಣೆಗೆ ಬೀಜದಿಂದ ವೃಕ್ಷ ಬಂತು, ವೃಕ್ಷದಿಂದ ಬೀಜ ಬಂತು ಅಂತ ಪ್ರಶ್ನೆ. ಎರಡು ಕಾಣ್ತಾ ಇದ್ದೀವಿ ನೀವು. ಹೇಗಾಗಿ ಅದರಿಂದ ಏನು ಹೇಳಬೇಕೀಗ? ಪೂರ್ತಿ ಮೂಲ ನಾವು ಹೇಳಕ್ಕೆ ಬರದೆ ಹೋದ್ರು ಎರಡೂ ಕರೆಕ್ಟೇ. ಅದು ಎಂಥ ಅನವಸ್ಥಾ ಅದು ಅಂದರೆ, ಈಗ ಬೀಜದಿಂದ ವೃಕ್ಷ ಅಂಬೋದನ್ನು ನಾವು ತೋರಿಸ್ಬಿಡ್ತೇವೆ, ವೃಕ್ಷದಿಂದ ಬೀಜ ಅಂಬೋದನ್ನು ತೋರಿಸ್ತೇವೆ. ಸಿದ್ಧ ಅಂದರೆ ಅಸಿದ್ಧ ಮೂಲ ಬೇರೆ, ಸಿದ್ಧ ಮೂಲ ಬೇರೆ. ಮೂಲ ಅಂದ್ರೇನು? ಫಸ್ಟ್ ಕಾಸ್ ಎಫೆಕ್ಟ್ ರಿಲೇಷನ್ಶಿಪ್ ಇದೆ, ಪ್ರೂವ್ ಆಗಿಬಿಟ್ಟಿದೆ. ಆಮೇಲೆ ಉಳಿದು ನಮ್ಗೆ ಗೊತ್ತಿಲ್ಲ, ಅದು ಬೇರೆ. ನಮ್ಮ ಲಿಮಿಟೇಷನ್ ಒಪ್ಕೊಂಡ್ಬಿಡೋಣ. ಅದು ಇದು ಅಲ್ಲಗಳಕ್ಕೆ ಬರೋಲ್ಲ. ನಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಏನಿಲ್ಲ. ಮತ್ತು ನಾವೇನು ಪೈಲಟ್ಗಳಲ್ಲ. ಪ್ಲೇನಲ್ಲಿ ಕೊಡ್ತೇವೋ ಇಲ್ಲ ನಾವೀಗ? ಪೈಲಟ್ ಮಾತ್ರ ಕೊಡ್ಬೇಕಾದ್ರೆ ವ್ಯಾಪಾರ ಮಾಡೋಲ್ಲ. ಎಲ್ಲರೂ ಪೈಲಟ್ ಆಗ್ಲಿಕ್ಕಾಗತ್ತಾ? ಯಾವ ಡ್ರೈವಿಂಗ್ ಬರೆದ್ರೆ ಯಾಕೆಂದ್ರೆ ಕೊಡ್ಲಿಕ್ಕೆ ಬರುತ್ತೆ. ಅದು ನಮಗೆ ದೋಷ ಇಲ್ಲ. ಅದು ನಿಮಗೆ ಮಾತ್ರ ದೋಷ ಬಂದೇ ಬರುತ್ತೆ. ದೇರ್ಫೋರ್ ಅಧಿಕಾರಿ ವಿಷಯ ಫಲ ಸಂಬಂಧ ಇಲ್ಲ ಅಂದಮೇಲೆ ನಿಮ್ಮ ಮತ ಹೇಯ. ಹೇಯ ಅಂದರೆ ಜನ ಏನು ತಿಳ್ಕೊಂಡ್ಬಿಟ್ರು ಭಾರಿ ಜೊತೆಗೆದ್ದು ಬಿಡ್ತಾರೆ. ಹೇಯ ಶಬ್ದಕ್ಕೆ ಏನು ಸಂಸ್ಕೃತದಲ್ಲಿ ಏನರ್ಥ ಗೊತ್ತಾ? ಹಾತುಂ ಯೋಗ್ಯಂ ಹೇಯಂ. ಹಾತುಂ ವರ್ತ್ ಟು ಬಿ ರಿಜೆಕ್ಟೆಡ್ ಅಂತ. ಇದನ್ನು ಒಪ್ಪೋದಿಲ್ಲ ಅಂತ ಅಷ್ಟೇ ಅರ್ಥ. ಅವ್ರು ಹೇಯ ಅಂದ್ರೆ ಬಾತ್ ಮಾಡಿದ್ರು ನಮ್ಮನ್ನು ಹೇಯ ಅಂತ ಕರೀತಾರೆ. ಹಾಗೆ ಏನಲ್ಲ, ಅದು ಅಸಹ್ಯ ಅನ್ನೋ ಪದ ಇದೆ. ನೋಡೋದಕ್ಕೆ ಅಸಹ್ಯವಾಗೇ ಕಾಣುತ್ತದೆ. ಅದು ಆ್ಯಕ್ಚುಲಿ ಅಸಹ್ಯ ಅಂದ್ರೇನು? ಸೋಢಂ ಅಶಕ್ಯಂ, ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅಷ್ಟೇ ಅರ್ಥ. ಅಸಹ್ಯವಾದ ಬೆಂಕಿ, ಅಸಹ್ಯವಾದ ಸೆಕೆ, ಅಸಹ್ಯವಾದ ಚಳಿ ಏನು ತಪ್ಪಲ್ಲ ಅದ್ರಾಗ. ಅದೇನು ಅಸಹ್ಯ ಅಂತ ಬೈತಾರೆ ನಮ್ಮನ್ನು, ಅರ್ಥ ಅಲ್ಲ. ಅವ್ರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಉತ್ತರ ಕೊಡ್ಲಿಕ್ಕಾಗೋದಿಲ್ಲ, ಒಪ್ಲಕ್ಕೆ ಬರೋದಿಲ್ಲ ಅಂತ ಅಷ್ಟೇ ಅರ್ಥ. ಇಟ್ ಇಸ್ ನಾಟ್ ಕರೆಕ್ಟ್ ಅಂತ ಸಿಟ್ಟಾಗಬೇಕಾ? ಪ್ರೂವ್ ಮಾಡಬೇಕಷ್ಟೇ. ಸಿಟ್ಟಾಗಿ ಉಪಯೋಗ ಇಲ್ಲ. ಅದು ಕೋಪ ಮಾಡ್ಕೊಂಡಾದ್ರೆ ಉತ್ತರ ಕೊಡ್ಲಿಕ್ಕೆ ಬರ್ತಾ ಇಲ್ಲ ಅಂತ. ಉತ್ತರ ಕೊಡೋಕೆ ಬರೋಣ ಏನು ಮಾಡ್ತಾರೆ? ಉತ್ತರ ಇದೆ ಅಂತ ತಿಳ್ಕೊಂಡು ಡಾಕ್ಯುಮೆಂಟ್ ಇದೆ, ಇವತ್ತು ನಾಳೆ ತೋರಿಸ್ತೀನಿ. ಕೋಪ ಮಾಡಿಕೊಡೋದಿಲ್ಲ ಅವರು. ಇವತ್ತು ದೂರ ಇದೆ, ನಾನು ತಂದು ಕೊಡ್ತೀನಿ, ಅಥವಾ ಒಂದು ಗಂಟೆ ತಂದು ಕೊಡ್ತೀನಿ. ಅದು ದೋಷ ಇಲ್ಲ. ಇಲ್ಲೇ ಇಲ್ಲ ಡಾಕ್ಯುಮೆಂಟ್. ಅವಾಗೇನು ಮಾಡ್ತಾರೆ? ಕೂಗೋದಕ್ಕಿರಿಸ ಶುರು ಮಾಡಿಬಿಡ್ತಾರೆ. ನಾವು ಉದಾಹರಣೆಗೆ ಹೆಚ್ಚು ಗ್ರಂಥ ಇರೋದು ವರ್ಚನೂ ಹೌದು, ದೋಷನೂ ಹೌದು. ಹೆಚ್ಚು ಗ್ರಂಥ ಇದೆ, 10,000 ಪುಟದ ಪುಸ್ತಕ ಇದೆ. ಈಗ 10,000 ಅಷ್ಟು ವಿಷಯ ಇದೆ, ದೋಷ ಅಲ್ಲ ಅದು. ಬಟ್ ಒಂದು ಪುಟಕ್ಕೆ ಕೇಳೋದ್ರಲ್ಲಿ 10,000 ಪುಟ ಹೇಳಿದಾಗ ಭಯಂಕರ ಮೂರ್ಖತನ ಅಂತ. ಅರ್ಥ ಆಯ್ತಾ? ಈಗ ಇದು ತಪ್ಪಾಗಿರುತ್ತೆ. ಹೆಚ್ಚಿರಬಾರ್ದು. ನಮ್ಮಲ್ಲಿ ಅನಂತ ವೇದಗಳಿದೆ. ಆಗಿದ್ದರೆ
ನೀವು ನಾಲ್ಕನ್ನು ಒಂದು ಹೇಳ್ತು ಸಪಾದಂತ ಲಕ್ಷ್ಯಂ ಹೇಳಿದ್ದಕ್ಕೆ ನಮ್ಮನ್ನು ಬೈತಿರಲ್ಲ, ಅನಂತ ಇದೆ ಅಂತ ಕೇಳಿದರೆ ಅನಂತ ವಿಷಯ ಇದೆ ಅಷ್ಟಕ್ಕೆ, ಅದರಿಂದ ಸಮಸ್ಯೆ ಇಲ್ಲ. ಸಾದೃಶ್ಯೇ ಆಗ ಮುಂದೆ ಹೊಸ ವಿಷಯ ಬಂತು. ಇಷ್ಟೆಲ್ಲ ಆದಮೇಲೆ ನೋಡಿ, ಸತ್ಯತ್ವಾತ್ತೇನ ದುಃಖಾದೇಹಿ. ಇನ್ನು ಒಟ್ಟು ಬಂಧ ಸತ್ಯ, ವಾಪಸ್ ಬಂದ್ರಿ. ಬಂಧ ಸತ್ಯ, ಬಂಧ ಹೋಗ್ಬೇಕು. ಯಾತಕ್ಕೆ? ಕೆಲವು ಬಂಧ ಇದೆ, ಕೆಲಸಕ್ಕೆ ಸೇರ್ತಾರೆ, ಬಂಧ ಹೋದಲ್ಲ ಅದು ಬೇರೆ ಹೋದ ಎಲ್ಲ ಬದಲಾಗೋಯ್ತು ಅವರಿಗೆ. ಬಂಧ ಅದು, ಬಟ್ ಎಂಥ ಬಂಧ ಅದು? ಒಳ್ಳೆ ಬಂಧ, ಅದರಿಂದ ಬೆನಿಫಿಟ್ ಇದೆ. ಆ ಬಂಧದಿಂದಾಗಿ ಒಳ್ಳೆ ಲಾಭ ಇದೆ, ಅದರಿಂದಾಗಿಯೇ ಒಪ್ತಾನೆ. ಇವತ್ತು ಸಂಸಾರದ ನಮಗೆ ದುಃಖ ಇದೆ, ಇದು ಸಮಸ್ಯೆ ಇರೋದು. ಬರೀ ಸುಖ ಇದ್ದರೆ ಬಂದರೆ ಭಾರಿ ಚೆನ್ನಾಗೇ ಇರುತ್ತೆ. ದುಃಖದ ಬಂಧ ಅವ್ರ ಪ್ರಕಾರ ಮಿಥ್ಯಾ ಅಂದರೆ ಅಂತ ಅರ್ಥ ಆಯಿತು, ದುಃಖ ಇಲ್ಲ ಅಂತ ಆಯಿತು. ಆದರೆ ದುಃಖ ಇದೆ ಅಂತ ಎಲ್ಲರಿಗೂ ಅನುಭವ ಸಿದ್ಧವಾಗಿದ್ದಕ್ಕೆ ಬಂದಿರೋದೀಗ. ಅವ್ರು ಪೇಷಂಟಾಗಿ ಬಂದಿರೋದಕ್ಕೆ ಕಾರಣ ಏನೋ ಪ್ರಾಬ್ಲಮ್ ಇರೋದಕ್ಕೆ ಬಂದಿರೋದು. ಅರ್ಥ ಆಯ್ತಾ ಈಗ? ಆದ್ದರಿಂದ ದುಃಖ ಇದೆ, ಸತ್ಯ ಅಂತ ಪ್ರೂವ್ ಆಗಿದೆ. ಸೊ ನೀವು ಬಂಧ ಮಿಥ್ಯಾತ್ವ ವಾದನೆ ಹೊರಟೋಯ್ತು. ಈಗ ಅದಕ್ಕೆ ಸರಿಯಾದ ರೆಮಿಡಿ ಇದೆ. ಒಬ್ಬ ಡಾಕ್ಟ್ರ್ ಇದ್ದಾರೆ, ಪೇಷಂಟಿಗೆ ಡಾಕ್ಟ್ರ್ ಇದ್ದಾಗ ಯಾಕೆ ಬೆಲೆ ಬರುತ್ತಾ ಹಾಗೆ ಭವರೋಗ ವೈದ್ಯ ಅಂತಾನೆ ಭಗವಂತನಿಗೆ ಹೆಸರು. ಸಮಸ್ಯೆನೇ ಇಲ್ಲ. ರದ್ದೇ ಹೇಳಿದ್ದೇನೆ, ದ್ವೈತವತ್ತೆ ಹೇಳೋದು ಭಾರಿ ಸುಲಭ, ಎಂಥವನಿಗೆ ಹೇಳ್ಬೋದು. ಅದು ಅದನ್ನು ಹೇಳ್ತಾನೆ ಇಲ್ಲವೋ ದೊಡ್ಡ ದುರಂತ. ಸತ್ಯತ್ವ ಅವ್ರೇನು ಸುಳ್ಳು ಹೇಳಿದಾಗ ಅದು ಅಭ್ಯಾಸ, ಅವ್ರ ಅಭ್ಯಾಸ ಬಂದು ಏನಾಗ್ಬಿಟ್ಟಿದೆ ಅಂದರೆ ಅದು ತಿಳಿದಾಗ ಹೇಳೋದೇ ದೊಡ್ಡ ವರ್ಷ ಅಂತ ತಿಳ್ಕೊಬಿಟ್ಟು. ತಿಳಿದಾಗ ಹೇಳೋದು ಪ್ರತಿಯೊಬ್ಬನಿಗೂ ಕೂಡ ಊಟ ಅಂದರೆ ಬಾಯಲ್ಲಿ ಹೇಗಾದರೂ ಹಾಕಿ ಊಟನೇ, ಮೂಗಲ್ಲಿ ಹಾಕಿ ಕಿವಿಯಲ್ಲಿ ಏನಾರು ಹಾಕಿ ಬಿಡೋದಿಲ್ಲ. ಅವ್ರಿಗೆ ಫುಡ್ ಕೊಡಬೇಕು. ಅದು ಬಿಟ್ಟು ಎಲ್ಲ ಆರೋಗ್ಯವಂತನೇ ಮಾತ್ರ ನಾವು ಊಟ ಮಾಡ್ಕೊಂಡು ತೃಪ್ತರಿ ಮಾತ್ರ ಊಟ ಕೊಡ್ತೀವಿ ಅಂದರೆ ಹಾಗಾಗತ್ತೆ. ಹಾಗಾಗಬಾರ್ದು. ಜ್ಞಾನ ಕೂಡ ಫುಡ್ ಅದು. ಎಂಥವರಿಗೂ ಕೂಡ ಅವ್ರ ಯೋಗ್ಯತೆ ತಕ್ಕಂತಲೇ ತಿಳಿಯಷ್ಟು ಹೇಳಬೇಕು ನಾವು. ಬ್ರಹ್ಮತ ಇಷ್ಟು ಹೇಳ್ತಾರೆ, ಸತ್ಯತ್ವಾತ್ತೇನ ದುಃಖಾದೇಹಿ. ಆದಿಶಬ್ದದಿಂದ ಎಲ್ಲ ಅನಿಷ್ಟಗಳು ಸೇರ್ಕೊಂಡೋಯ್ತು. ದುಃಖ ಅಂದರೆ ದುಃಖವನ್ನು ಒಳಗೊಂಡಂತೆ ಸಕಲ ಅನಿಷ್ಟ ಪದಾರ್ಥಗಳು ಅಂತ ಅರ್ಥ. ಅವೆಲ್ಲ ಸತ್ಯ ಅಂತಾಗಿರೋದ್ರಿಂದ ಅದು ಹೋಗ್ಸಕ್ಕೆ ಪರಮಾತ್ಮ ಇದ್ದಾನೆ, ದಾರಿ ಇದೆ. ಆದ್ದರಿಂದ ನಮ್ಮ ಹತ್ತಲ್ಲಿ ದೋಷನೇ ಇಲ್ಲ. ನಿಮ್ಮ ಹತ್ತಲ್ಲಿ ಸ್ಟಾರ್ಟಿಂಗೇ ಬಿಲ್ಡಿಂಗೇ ಇದೇ ಇಲ್ಲ, ಬಿಲ್ಡಿಂಗೇ ಇಲ್ಲ. 100 ಫ್ಲೋರ್ ತೋರ್ಸೋಕೆ ಕೊಟ್ಟಿದೆಯಲ್ಲ, ಎಲ್ಲಿದೆ? ಫ್ಲಾಟೇ ಇಲ್ಲ, ಒಟ್ಟು ಸೈಟ್ ಕೂಡ ಇಲ್ಲ. ನಮ್ದು ಹಾಗಲ್ಲ. ಅದ ಬ್ರಹ್ಮಾಂಡಂ. ಅದಕ್ಕೇ ಕೆಲವು ಕೊಡೋಕ್ಕಿಂತ ಬಗ್ಗೆ ಡಾಕ್ಯುಮೆಂಟ್ ತೋರಿಸ್ಬೇಕು. ಅಪಾಯಿಂಟ್ಮೆಂಟ್ ಕೊಡ್ತೀರಿ ಅಂತ ಹೇಳ್ಬೇಕಾದ್ರೆ ಏನೇನು ತೋರಿಸ್ಬೇಕು? ಅದು ಫಸ್ಟು ಅಪಾಯಿಂಟ್ ಎಲ್ಲರೂ ಕಲೆಕ್ಟ್ ಮಾಡೋಕ್ಕೆ ಬರಲ್ಲ, ಹಾಗೆಲ್ಲ ಕೂಡ. ಬಟ್ ಏನು ತೋರಿಸ್ಬೇಕು ಅವನೀಗ? ತನ್ನ ಸೈಟ್ ಇದೆ, ಈ ಥರ ವ್ಯವಸ್ಥೆ ಇದೆ, ಅದಕ್ಕೆ ಅಪ್ರೂವಲ್ ಇದೆ, ತಿಳಿತಿಲ್ಲ, ಎಲ್ಲ ವಿಧವಾದ ವ್ಯವಸ್ಥೆ ಆಗೋಗ್ಬಿಟ್ಟಿದೆ. ಇನ್ನು ಇಷ್ಟು ದಿವಸದಲ್ಲಿ ಮುಗಿಸ್ತೀನಿ ನಾನು ಎಲ್ಲ ಹೇಳಿ ಸುಮ್ಮನೆ ಅನ್ಸಲ್ಟನೇ ತೊಗೊಳೋದಿಲ್ಲ. ಇಷ್ಟೆಲ್ಲ ಮುಗಿಸಿ ಸ್ವಲ್ಪ ಮಾಡ್ತೀನಿ ಇರುತ್ತೆ ಅಷ್ಟೆ. ಇದೆಲ್ಲ ಇದ್ದಾಗ ಉತ್ತರ ಬರುತ್ತೆ ಹೊರತು ಇಲ್ಲ ಬರೋದಕ್ಕೆ ಸಾಧ್ಯ ಇಲ್ಲ. ನ ಬ್ರಹ್ಮತಾಂ ವದೇದ್ವೇದ ಜೀವಸ್ಯ ಹಿ ಕಥಂಚನ. ಇನ್ನು ನಿಮ್ಮ ಪ್ರಕಾರ ನಾವೇ ಪರಮಾತ್ಮ, ಎಲ್ಲ ಆತ್ಮ ಒಂದೇ ಅಂದರೆ ಪರಮಾತ್ಮ ಅಂತ ಆಯ್ತು. ಈಗ ಅಂದಮೇಲೆ ಫಸ್ಟ್ ಏನಿರಬಾರ್ದು ನಮ್ಮಲ್ಲಿ? ದುಃಖ ಇರಬಾರ್ದು, ಅಜ್ಞಾನ ಇರಬಾರ್ದು. ಅದೇ ತುಂಬಿಕೊಂಡಿರೋದು ಅದು ಒಂದೇ. ನಾವು ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ನೀವು ಸ್ಟೀಲ್ ಪದಾರ್ಥ ತೋರಿಸಿ ಬಂಗಾರ ಅಂದರೆ ಒಪ್ತಾರೆ ಯಾರು? ಸರ್ಟಿಫಿಕೇಟ್ ತೋರಿಸಿದ್ರೆ ಸರ್ಟಿಫಿಕೇಟ್ ಕೊಡೋರು ಯಾರು ನಿಲ್ಬೇಕಲ್ಲ. ಹಾಗಾದ್ರೆ ಅದರ ಅರ್ಥನೇ ಇಲ್ಲ. ನಮ್ಮಲ್ಲಿ ದುಃಖ ಇದೆ, ಪರಿಹಾರ ಮಾಡೋ ಭಗವಂತ ಇದ್ದಾನೆ. ಭಗವಂತ ನಾವಲ್ಲ. ಯಾವ ವೈದ್ಯ ಪೇಷಂಟು ಡಾಕ್ಟ್ರ್ ಅಥವಾ ಯಾವನು ಕೂಡ ನಾನೇ ಡಾಕ್ಟ್ರು ನಿನ್ನ ಈಕ್ವಲ್ ಅಂತ ಅಂದು ಸಹ ನೋಡಿದ್ದೀರಾ? ನೋಡ್ಬಿಟ್ಟು ಔಷಧಿ ಕೊಡೋದು ಆ ಕಡೆ ಕಳಿಸ್ಬಿಡ್ತಾರೆ. ಆ ಕಡೆ ನೀರು ನಾವು ಬರೋ ಇಲ್ಲಿ ಬರೋ ಡಾಕ್ಟರ್ ಪೇಷಂಟ್ ಬೇರೆ ಪೇಷಂಟ್ ಅಂತ ಹೇಳ್ಬಿಡ್ತಾರೆ. ಏನ ಅದೇ ಕೇಳ್ತಿರೋದು. ಈಗ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ಅದೇ ದುಃಖ ಇದೆಯಲ್ಲ ಫಸ್ಟ್, ಅಲ್ಲೇನೋ ಶುರುವಾಗ ಪ್ರತಿ ಸ್ಟೇಜಲ್ಲೂ ದುಃಖ ಇದೆ. ಅದು ಹೇಗೆ ಒಪ್ಪಿಸೋಕ್ಕೆ ಸಾಧ್ಯ ಇದೆ? ನಚ ತಾಶ್ಚರ್ಯ ವರ್ಲ್ಡ್ ವೈಡ್ ಪ್ರಸಾರ ಮಾಡಿದ್ದು. ಇಷ್ಟು ಪುಸ್ತಕ ಇರ್ತಾರೆ. ಆಮೇಲೆ ಪುಸ್ತಕಗಳೇ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಸಿಕ್ಕರೆ ಯಾರಿಗೂ ಅರ್ಥ ಆಗಲ್ಲ, ಈ ಬೋಲಕ್ಕೂ ಬರಲ್ಲ. ತಪ್ಪಾಗಿಬಿಟ್ಟಿದೆ. ಇದು ಎಷ್ಟು ಸುಲಭ ಹೇಳ್ಬೋದಾಗಿತ್ತು ಅಂತ ಕೇಳಿದರೆ ಆಚಾರ್ಯ ಕೆಲಸ ಮಾಡಿದ್ರು. ಬಾಲಸಂಗಮಿ ಬೋಧಯ ಅಂತ. ಅದು ಬರೀ ಮಾತಲ್ಲ, ಎಂಥ ಬಿಗಿನರಿಗೂ ಕೂಡ ಹೇಳೋದಕ್ಕೆ ಬರುತ್ತೆ. ತೀರ ಇನ್ನೋಸೆಂಟ್ ಫೆಲೋ ಅವ್ರಿಗೆ ಇಷ್ಟು ಖಂಡಿತ ಅರ್ಥ ಆಗುತ್ತೆ. ಇನ್ನೊಂದು ನೋಡಿ, ಅವೆಲ್ಲ ಹೇಳಬಾರ್ದು.
ವೇದ ಹೇಳಿದೆ ನಾವು ಬ್ರಹ್ಮ ಅಷ್ಟು. ವೇದ ಹೇಳಿದೆ ಬ್ರಹ್ಮ. ದುಃಖ ಇದೆ ಅಂದರೆ ಅದಕ್ಕೆ ಸುಳ್ಳು ಅಂತ ಹೇಳಿದ್ವಲ್ಲ. ದುಃಖ ಸುಳ್ಳು. ಸುಳ್ಳು ದುಃಖ ಬಂದು ಮಾತ್ರಕ್ಕೆ ಬ್ರಹ್ಮನಿಗೆ ಅಫೆಕ್ಟ್ ಆಗ್ತಾನ? ಸುಳ್ಳು ರೋಗ ಇದೆಯಪ್ಪ, ರೋಗಿ ಆಗ್ತಾನೋ? ಅದಕ್ಕೆ ಬ್ರಹ್ಮ ರೋಗಿ ಅಲ್ಲ. ನಮ್ದೆಲ್ಲ ಸುಳ್ಳು ದುಃಖಗಳು. ಸುಳ್ಳು ದುಃಖ ಕಣ್ಣೀರು ಯಾತಕ್ಕೆ, ಇದೆಲ್ಲ ಯಾತಕ್ಕೆ ಬೇಕು ಯೋಚನೆ ಮಾಡಿ. ಅಲ್ಲಿ ಸಿನಿಮಾ ನಾಟಕದಲ್ಲಿ ಕಣ್ಣೀರು ಬರೋದಿಲ್ಲ, ಕಣ್ಣೀರು ಬರೆಸ್ತಾ ಮೇಲಿಂದ ಹಾಕ್ತಾರೆ ಹೇಳ್ತಿಲ್ಲ, ಅದು ಕೆಳಗೆ ಬೀಳುತ್ತೆ ಅಷ್ಟೇ, ಒಳಗಿಂದ ಬರ್ಲಿಕ್ಕಾಗಲ್ಲ. ಇದ್ರ ತಾರೆ ಬರ್ಲಿಕ್ಕಾಗಲ್ಲ. ಅದು ನಾಟಕ. ಅವ್ರಿಗೆ ಗೊತ್ತು, ಬಾಡೋನಿಗೂ ಗೊತ್ತು ನಾಟಕ ಅಂತ ಹೇಳಿಬಿಟ್ಟು. ಸರ್ವಜ್ಞಾದಿ ಗುಣಂ ಮುಂದೆ ಹೇಳುತ್ತೆ. ಸರ್ವಜ್ಞ ಹಿಂದಿಂದು ಯಜಮಾನ ಪ್ರಸ್ತಾರ ಅದಕ್ಕೆ ಹೇಳ್ತಾರೆ. ಹಾಗಲ್ಲ, ಶ್ರುತಿ ಇದೆ ಒಪ್ಪೋಣ, ಅದು ನಿರ್ದೋಷ ಅಂತಲೂ ಒಪ್ಪೋಣ, ಆ ಮಾತನ್ನು ಒಪ್ಪಬೇಕು ಅಂತಲೂ ಒಪ್ಪೋಣ, ಸಮಸ್ಯೆನೇ ಇಲ್ಲ. ಏನು ಹೇಳ್ತೀರಪ್ಪ ಹೇಳು, ಒಂದು ಮಾತನ್ನು ಹೇಳಿ, ಈಗ ನೀನೇ ಹೇಳಿ. ಎಲ್ಲಿ ಶ್ರುತಿ ಎಲ್ಲಿ ಹೇಳಿದೆಯಪ್ಪ? ತತ್ವಮಸಿ ಹೇಳಿದೆಯಾ? ಇಲ್ಲಿ 5 ವಾಕ್ಯ ಕೊಡ್ತಾರೋ. ಆಮೇಲೆ ಬ್ರಹ್ಮಾಸ್ಮಿ ಹೇಳಿದೆಯಾ? ಅದಕ್ಕೆ ಅರ್ಥ ಮಾಡ್ಕೋಬೇಕು. ಏನೋ ಅದು ಸರಿಯಾದದ್ದು, ಸಮಸ್ಯೆ ಇಲ್ಲ. ಅದ್ರ ಮೇಲ್ನೋಟಕ್ಕೆ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಎಲ್ಲರೂ ಬ್ರಹ್ಮ ಮಾತನ್ನು ಶ್ರುತಿ ಹೇಳಿ, ನಾವು ಊಟ ಮಾಡಿ ಕೂತಿದ್ದೆ, ವೇದ ವಾಕ್ಯ ಕೊಟ್ಬಿಡ್ತಾರೆ, ಉಪವಾಸ ಇದ್ದೀರಿ ಅಂತ. ಒಪ್ಲಿಕ್ಕಾಗತ್ತಾ? ದೊಡ್ಡ ಗುರುಗಳ ಕೈಲಿ ಹೇಳಿಸ್ತೀವಿ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಯಾರು ಹೇಳಿದ್ರು ಕೂಡ ಪಾಪ ಅವ್ರಿಗೆ ಗೊತ್ತಿಲ್ಲ, ನಾನು ಉಪವಾಸ ಇದ್ದೀನಿ ಅಷ್ಟೇ. ಊಟ ಆಗಿದೆ ಅವ್ರಿಗೆ ಗೊತ್ತಿಲ್ಲ. ಇದು ಯಾರು ಅಥಾರಿಟಿ ಹೇಳೋದಕ್ಕೆ? ಇದ್ರೆ ಉಳಿದವ್ರು ಯಾರು ಅಥಾರಿಟಿ? ಅವರೇ ಅಥಾರಿಟಿ. ಅದರ ಊಟ ಕೇಳಿದ್ರೆ ಆಗಿದೆ ಅಂತಾರೆ. ನಾವು ಏನು ಮಾಡೋಕ್ಕಾಗುತ್ತೆ? ಒಪ್ಪಿಡ್ಬೇಕಲ್ಲ, ಬೇರೆ ದಾರಿ ಇಲ್ಲ. ಮನುಷ್ಯರು ಸುಳ್ಳು ಹೇಳ್ಬೋದು ಕೆಲಸ ಅಲ್ಲ, ಅವ್ರು ನಮಗೆ ಗೊತ್ತಿಲ್ಲ. ಬಟ್ ಅವ್ರ ಮಾತಿಗೆ ಒಂದು ಬೆಲೆ ಇದೆ. ಯಾಕೆ ಹೇಳಕ್ಕೆ ಈ ಕಾಂಪಿಟೆಂಟ್. ಕಂಡವರೆಲ್ಲ ಕೇಸ್ ಹಾಕಾಗಿಲ್ಲ, ಗೊತ್ತಾ ನಿಮಗೆ? ಅದಕ್ಕೂ ಸಂಬಂಧಪಟ್ಟವನಾಗಬೇಕು. ಇಲ್ಲಿ ಯಾವುದೋ ಒಂದು ಮನೆ ನೀ ತೊಗೊಂಡು ಏನು ಮಾಡ್ತೀಯ? ಅದನ್ನು ನಮಗೆ ಡಿಸ್ಟರ್ಬ್ ಆಗುತ್ತೆ, ಅದನ್ನು ಹೇಳು. ಯಾರು ಎಲ್ಲದನ್ನು ಚೆಕ್ ಮಾಡ್ತಾ ಕೂತ್ಕೊಂಡು ಚೆಕ್ ಮಾಡಿ ನಾವಿರೋದೇ ಅದಕ್ಕೋಸ್ಕರ ನೀನು ಯಾಕೆ ಬಂದೆ ಅಂತ ಕರೀತಾರೆ. ಕೇಳಾಗಿಲ್ಲ. ಅದಕ್ಕೆಲ್ಲ ಯಾರು ಕೇಸ್ ಹಾಕ್ಲಿಕ್ಕೂ ಅದು ಅರ್ಥ ಇರಬೇಕು. ಇದು ಅರ್ಥ ಇಲ್ಲದ ಮಾತು. ನಮಗೆ ದುಃಖ ಇಲ್ಲ ಅಂತ ಹೇಳೋದಕ್ಕೆ ನೀನು ಯಾರು? ಗೊತ್ತಾಯ್ತಾ? ನಮಗೆ ದುಃಖ, ನನಗೆ ಗೊತ್ತು ದುಃಖ ಇರೋದು. ಆದ್ದರಿಂದ ವಾಕ್ಯ ಸರಿಯಲ್ಲ, ದೇವರು ಬೇರೆ ಅರ್ಥ ಮಾಡಬೇಕೀಗ. ಅದಕ್ಕೆ ಶ್ರುತಿ ಹೇಳಿದೆ, ಶ್ರುತಿನ ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಅದು ಸತ್ಯ, ಅದು ಅದೇನು ಅಪೌರುಷೇಯವಾದ್ದರಿಂದ ದೋಷನೇ ಇಲ್ಲ. ನಮಗೆ ದುಃಖ ಅನುಭವ ಆಗ್ತದೆ ಅಂತ ಹೇಳಕ್ಕೂ ಬರೋದಿಲ್ಲ. ಅನುಭವನೂ ವ್ಯಾಲಿಡ್ಡು, ಶ್ರುತಿನೂ ವ್ಯಾಲಿಡ್. ಅದು ಹೇಳಿರೋದೇನಂತ? ಆ ಬ್ರಹ್ಮಾಸ್ಮಿ ತತ್ವವಸಿ ಹೇಳ್ಬಿಟ್ಟಿದೆ. ಅದು ಅರ್ಥ ಮಾಡಿಕೊಂಡ್ರೆ ಸರಿಗೋಗ್ಬಿಡುತ್ತೆ, ಏನು ಸಮಸ್ಯೆ ಬರೋದೇ ಇಲ್ಲ. ಸಾರ್ವಜ್ಞಾದಿ ಗುಣಂ ಜೀವಾದ್ ಭಿನ್ನಂ ಜ್ಞಾಪಯತಿ ಶ್ರುತಿ. ಹೋಗಿ ಇನ್ನೊಂದು ವಾಕ್ಯ ತಗೊಂಬೇಡ, ಹೇಳ್ತೀನಿ. ಇನ್ನೊಂದೇನಿದೆ? ಬ್ರಹ್ಮತ್ವಪಿ ಜೀವಸ್ಯ ಪ್ರತ್ಯಕ್ಷಸ್ಯ ಅವಿಶೇಷತಃ. ಆದ್ದರಿಂದ ಯಜಮಾನ ಪ್ರಸ್ತಾರ ಅಂದರೆ ಯಜಮಾನ ದರ್ಭ್ಯಮುಷ್ಟಿ. ಅವರೇ ದರ್ಭ್ಯಮುಷ್ಟಿನ ಅಲ್ಲ, ಗೊತ್ತಾಯ್ತಾ? ಅದೇ ರೀತಿ ಅರ್ಥ ಹೇಳಿದ್ರು ಯಾಕೋ ಆ ರೀತಿ ಮಾಡೋದಿಲ್ವೋ ಅದೇ ರೀತಿ ಇದನ್ನು ಹಾಗೆ ಮಾಡಬಾರ್ದು. ಜೀವನನ್ನು ಬ್ರಹ್ಮ ಅಂತ ಕರೀಲಿಕ್ಕೆ ಬರೋದಿಲ್ಲ. ಯಾಕೆ ಕರಿಬಾರ್ದು ಅಂದರೆ ಲೆಕ್ಕ ಇಟ್ಕೊಂಡು, ಈಗ ಸರ್ವಜ್ಞಾದಿ ಗುಣ ಇರ್ತಕ್ಕಂಥ ಬ್ರಹ್ಮ ಎಲ್ಲಿ, ಬರೀ ಅಲ್ಪಜ್ಞತಾ ದೋಷ ಇರೋ ನಾವೆಲ್ಲಿ, ಎರಡನ್ನ ಒಂದೇ ಅಂತ ಹೇಳಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಸಾರ್ವಜ್ಞಾದಿ ಗುಣಂ ಜೀವಾತ್ ಭಿನ್ನಂ ಜ್ಞಾಪಯತಿ ಶ್ರುತಿ. ಶ್ರುತಿ ಮತ್ತೆ ಹೇಳ್ತಾ ಇದೆ ಪರಮಾತ್ಮನ ಬಗ್ಗೆ. ಈಶಂ ತಾಮುಪದೀವ್ಯೈವ ವರ್ತತೆ ಐಕ್ಯವಾದಿ. ನೀವು ಈಗ ಹೇಳ್ತಾರೆ, ಅದನ್ನ ಇಟ್ಕೊಂಡು ಮುಂದೆ ಮಾಡಬೇಕು. ಆ ಕಡೆ ಶ್ರುತಿ ಬಿಡಾಗಿಲ್ಲ, ಅದರಲ್ಲಿ ನಂಬರ್ 1 ಅನುಭವ ಬಿಡಾಗಿಲ್ಲ. ಇದು ಅಷ್ಟೇ ಪವರ್ಫುಲ್. ಈಗ ಏನು ಮಾಡಬೇಕು? ಅರ್ಥ ಸರಿ ಮಾಡಿಬಿಟ್ರೆ ಮುಗಿದು. ಅರ್ಥ ಸರಿಯಾಗಿ ಮಾಡಬೇಕು. ನೀನು ಬ್ರಹ್ಮ ಅಲ್ಲ, ನೀನು ಬ್ರಹ್ಮನ ಅಧೀನ. ಮತ್ತು ನಾನೇ ಬರ್ಕೊ ಎಲ್ಲ ಮಠಗಳಿಗೆ ಹೋಗಿಬೇಕಾದ್ರೆ ಯಾವುದೋ ಒಂದು ಇದ್ರ ಸಣ್ಣ ಇದ್ರ ಮೇಲೆ ಮಠದ ಹೆಸರು ರಾಯರ ಮಠ ಅಂತ ಹಾಕ್ಬಿಟ್ಟದ. ಕಂಬ ರಾಯರ ಮಠನ ಏನರ್ಥ ಅದಕ್ಕೆ? ಇದು ರಾಯರ ಮಠಕ್ಕೆ ಈ ರೀತಿ ಬರೋದು. ಈ ಕಂಬವು ರಾಯರ ಮಠಕ್ಕೆ ಸೇರಲಾಗಿದೆ ಯಾರು ಬರೀತಾರ? ಹೋಗಲಿ. ಬಸ್ ನೋಡ್ತೀರಿ ನೀವೀಗ, ಮೈಸೂರು ಅಂತ ಹಾಕಿರ್ತಾರೆ ಮುಂದೆ. ಈ ಬಸ್ಸು ಮೈಸೂರಿಗೆ ಹೋಗುತ್ತದೆ ಅಂತ ಹಾಕಿರ್ತಾರೆ. ಯಾರು? ಏನರ್ಥ ಅದಕ್ಕೆ? ನೋಡಿದವ್ರಿಗೆಲ್ಲ ಅರ್ಥ ಆಗುತ್ತೆ. ಆಮೇಲೆ ಮನೆ ಅಡಿಗೆ ಡಬ್ಬಗಳಿಟ್ಟಿರ್ತಾರೆ. ಏನಂತ? ಜೀರಿಗೆ ಮೆಣಸು ಎಲ್ಲ ಇಟ್ಟಿರ್ತಾರೆ. ಅದು ಮೆಣಸು ಅಂತ ಇಡೀ ಅದನ್ನೇ ಹಾಕಿ ನೋಡಿದ್ದೀರಾ? ಇಡೀ ಅದನ್ನೇ ಹಾಕ್ತವ್ರು ನೋಡಿದ್ದಾರೆ, ಪಾತ್ರೆ ಸಮೇತ ಹಾಕೋದಿಲ್ಲ. ಅದರ ಒಳಗೆ ಏನಿದೆ? ಮೆಣಸಿದೆ. ಅದರೊಳಗೆ ಮರುದಿವ್ಸ ಬೋರ್ಡ್, ಬೇರೆ ಬೋರ್ಡ್ ಅದಕ್ಕೆ. ಆ ಬೋರ್ಡ್ ಇಲ್ಲ, ಮರುದಿವಸ ಮೆಣಸಲ್ಲ, ಸಾಸಿವೆ. ಡಬ್ಬ ಚೇಂಜ್ ಮಾಡಿಬಿಟ್ಟಿದ್ದಾರೆ. ದೋಷ ಇದೆ ಅದರಲ್ಲಿ, ಏನಿಲ್ಲ. ಅದು ಏನಾಯ್ತು? ಈಗ ಒಳಗೆ ಯಾವುದಿರುತ್ತೋ ಆ ಹೆಸರು ಮೇಲಿದ್ದಕ್ಕೆ ಬರುತ್ತೆ. ಒಳಗೆ ಎಲ್ಲರಿಗೂ ಒಳಗೆ ದೇವರು ಇರೋದ್ರಿಂದ ದೇವರು ಅಂತ ಕರೀತಾರೆ ಅಷ್ಟೇ ಹೊರತು ಏನಲ್ಲ, ಅದೇ ದೇವರಲ್ಲ. ಈ ರೀತಿ ಹೇಳ್ತಾ ಯಾಕೆ ಹೇಳ್ಬೇಕಂದ್ರೆ ನಿತ್ಯ ಉಪಯೋಗಿಸ್ತಾರೆ. ಮಾತಾಡೋದು ಹೇಗೆ ನಾವು? ಅರ್ಥ ಆಯ್ತಾ? ಪ್ರತಿಯೊಬ್ಬರು ಕೂಡ ಮಾತಾಡೋದು ಹೇಗೆ?
ನೇಮ್ ಪ್ಲೀಸ್ ಅಂತಾನೆ ಅಷ್ಟೇ ಅವನು. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿ, ನೇಮ್ ಪ್ಲೀಸ್ ಅಷ್ಟೇ. ನೀವು ಗ್ರಾಮರ್ ಸರಿ ಇಲ್ಲ, ಪೂರ್ತಿ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತೀವ ನಾವು, ಉತ್ತರ ಕೊಡೋದು ಪ್ರಶ್ನೆ ಸರಿ. ನಮ್ಮ ಎಷ್ಟು ಹೀಗೆ ಹೇಳ್ಕೊಟ್ಟು ವಾಟ್ ಈಸ್ ಯುವರ್ ನೇಮ್ ಸರಿಯಾಗಿ ಕೇಳಿ. ಆಮೇಲೆ ಕೇಳಿದ ಮೈ ನೇಮ್ ಈಸ್ ಅಂತ ಹೇಳಿದೆ. ಇಬ್ಬರಿಗೂ ಗೊತ್ತು ನೇಮ್ ಪ್ಲೀಸ್ ಅಂತಾನೆ, ಉತ್ತರ ಹೆಸರು ಹೇಳ್ತಾರೆ ಅಷ್ಟೇ. ಡಬ್ಬದಲ್ಲಿ ಯಾಕೆ ಎಲ್ಲ ಬರೋದಿಲ್ಲ ಹಾಗಿದ್ರೆ? ಅದು ಉತ್ತರ ನಿಮಗೆ ಬೇಕಾಗಿದೆ, ಎಲ್ಲ ಬರೋದು ನೀನು ಬರೀತೀಯ ಹೋಗಲಿ. ಯಾಕೆಂದರೆ ಭಾಷೆ ಇರೋದೇ ಹಾಗೆ, ಭಾಷೆಯ ಸ್ವರೂಪನೇ ಹಾಗೆ. ಆದ್ದರಿಂದ ವೇದ ಯಾರನ್ನಾರು ಎಲ್ಲರೂ ಬ್ರಹ್ಮ ಅಂತ ಕರೆದ್ರೆ ಎಲ್ಲವೂ ಪರಮಾತ್ಮನ ಅಧೀನ, ಎಲ್ಲದರೊಳಗೂ ದೇವರಿದ್ದಾನೆ. ತಾನೇ ಹೇಳಿದ್ದಾರೆ ವಿದ್ಯಾವಿನಯ ಸಂಪನ್ನೆ, ಗೊಂದಲಕ್ಕೆ ಅವಕಾಶವೇ ಎಷ್ಟೆಷ್ಟು ಕೂಡ ಇಲ್ಲ. ಉಪಜೀವ್ಯ ವಿರೋಧೇನ ಈಶಂ ತಾಮುಪಜೀವ್ಯೈವ ವರ್ತತೆ ಹಿ ಐಕ್ಯವಾದಿನಿ. ಎಲ್ಲೆಲ್ಲಿ ಐಕ್ಯವಾದ ಬರುತ್ತೋ ಅಲ್ಲಲ್ಲಿ ಈ ಅರ್ಥ ಇಟ್ಕೊಂಡಿದ್ದಾರೆ. ಉಪಜೀವ್ಯ ವಿರೋಧೇನ ನ ಅಸ್ಯಾಹ ತನ್ಮಾನತಾ ಭವೇತ್ ಸ್ವಾತಂತ್ರ್ಯಂಚ ವಿಶಿಷ್ಟತ್ವ. ಉಪಜೀವ್ಯ ವಿರೋಧೇನ, ಉಪಜೀವ್ಯ ವಿರೋಧ ಅಂದ್ರೇನು? ಯಾವುದರಿಂದ ವಸ್ತುವಿನ ಜ್ಞಾನ ಬಂದಿದೆಯೋ ಹಾಲು ಅನ್ನೋ ಪದದಲ್ಲೇ ಏನು ಅರ್ಥ ಇದೆ? ಬಿಳಿ ಎಂಬ ಅರ್ಥ ಸೇರ್ಕೊಂಡ್ಬಿಟ್ಟಿದೆ. ಹಾಲು ಅನ್ನೋ ಪದದಲ್ಲೇ ಅರ್ಥ ಸೇರ್ಕೊಂಡ್ಬಿಟ್ಟಿದೆ. ಅರ್ಥ ಆಯ್ತಾ? ಕಣ್ಣು ಬೈಕ್ ನೋಡುತ್ತೆ, ಇದು ನೋಡ್ತಾ ನೋಡ್ತಾನೆ ಬಣ್ಣ ಹೇಳುತ್ತೆ. ಅದು ಯಾವ ಕಣ್ಣಿಗೆ ಹಾಲು ಕಾಣಿಸ್ತಾ ಅದೇ ಕಣ್ಣಿಗೆ ಏನು ಕಾಣಿಸಿದೆ? ಅದಕ್ಕೆ ಉಪಜೀವ್ಯ. ಉಪಜೀವ್ಯ ಪ್ರಮಾಣಕ್ಕೆ ವಿರುದ್ಧವಾದದ್ದು. ನಾನು ಅಂತಕ್ಕಂಥ ನಮ್ಮ ಅನುಭವದ ಜೊತೆ ಏನು ಸೇರ್ಕೊಂಡ್ಬಿಟ್ಟಿದೆ? ದುಃಖಿ ಅಂತ ಸೇರ್ಕೊಂಡ್ಬಿಟ್ಟಿದೆ. ನಾನು ದೇವರಲ್ಲ ಅಂತ ಅಟ್ಯಾಚ್ ಆಗಿಬಿಟ್ಟಿದೆ. ದೇವರು ಅನ್ನೋ ಪದದಲ್ಲೇ ದೇವರು ದುಃಖಿ ಅಲ್ಲ ಅಂತಲೂ ಸೇರ್ಕೊಂಡ್ಬಿಟ್ಟಿದೆ. ಉಪಜೀವ್ಯ ವಿರೋಧ. ಉಪಜೀವ್ಯ ವಿರೋಧ ಬಂದಾಗ ಇದು ನಾನು ಅತ್ಯಂತ ಮೂಕ ಸಾರ್, ಮಾತೆ ಮೂಕ, ನಾನು ಹೇಳೋರ ಕೊಡಿ ಅಂತ ಕೇಳಿ, ನಾನು ಮೂಕ ಸಾರ್ ಹೋಗ್ತಾರ. ಸಾರ್ ಬೇರೆ ಹೇಳ್ತಾರೆ, ಮೂಕ ಅಂತ ಹೇಳ್ತಾರೆ, ಕಾಲಿಡಿತಾರೆ, ಅವ್ರಿಗೆ ಕೊಟ್ಬಿಡ್ಲಿಕ್ಕಾಗತ್ತಾ? ಉಪಜೀವ್ಯ ವಿರೋಧ. ಏನು ಉಪಜೀವ್ಯ ವಿರೋಧ? ಮೂಕನಾದವನು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟ ಮಾತಾಡ್ತೀನಿ ನೀನೀಗ, ಅದೇ ಮೂಕ ಆಗ್ತೀಯ? ಇಲ್ಲ, ಅದು ಬೇರೆ. ಅದು ಅಷ್ಟು ನಿಮ್ಮ ಸುಮ್ಮನೆ ನಿಮ್ಮ ಮುಂದೆ ಮಾತಾಡಿದೆ, ಅದರೊಳಗೆ ಮೂಕಡೆ ನಿಮ್ಮ ಮುಂದೆ ಮಾತಾಡಿದೆ, ಏನೋ ಎರಡು ಮಾತಾಡಿದೆ ಅಷ್ಟೇ ಹೊರತು ಏನು ಭಾರಿ ಮಾತೇನೋ ಆಡಿಲ್ಲ. ದಯವಿಟ್ಟು ನನಗೆ ಹೌದು ತಪ್ಪಾಯ್ತು ಕ್ಷಮಿಸ್ಬಿಡಿ, ಅದ್ರ ಜೊತೆಗೆ ತಪ್ಪಾಯ್ತು ಕ್ಷಮಿಸ್ಬಿಡಿ ಕೊಡಿ. ಎಷ್ಟಾಯ್ತು ಅದು. ಇದೆಲ್ಲ ಮೂರ್ಖತನದಾಗ ಮಾಡ್ತಾಗಲ್ಲ ಸಾಧ್ಯ ಇಲ್ಲ. ಅದು ಅವ್ನು ಮೇಂಟೈನ್ ಮಾಡಲೇಬೇಕು. ಅವನು ಮೂಕ ಅದು ಸುಳ್ಳು ಹೇಳಿದ್ರು ಕೂಡ ಏನು ಮಾಡ್ಬೇಕು ಅವನೀಗ? ಯಾವುದೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಕ್ಕೆ ಕೊಟ್ಟಿರೋ ಮೂಕನ ಪಾಠ ಮಾಡ್ತಾರೆ ಅವನಿಗೆ. ಆ ಪಾಠ ಬಂದಾಗೆಲ್ಲ ಅವ್ನು ಮೂಕನಾಗಿರಲೇಬೇಕು, ಬೇರೆ ದಾರಿ ಇಲ್ಲ. ಆ ಮಾತಾಡಿದ್ರೆ ಕತೆ ಮುಗಿಬೇಕು. ಅದು ಪಾತ್ರಕ್ಕೆ ಅನ್ಯಾಯ ಮಾಡಿದಾಗ ಆ ದೃಷ್ಟಿಯಿಂದ ಎಲ್ಲೂ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಅವಾಗ ಬಿಡೋದಿಲ್ಲ ಅವನು. ನೋಡಿ, ಕೃಷ್ಣನಿಗೆ ದುಃಖ ಆಗಿಲ್ವಾ? ರಾಮದೇವರಿಗೂ ದುಃಖ ಆಗಿಲ್ವಾ? ನಮಗೂ ಹಾಗೆ ದುಃಖ ಆಗುತ್ತಷ್ಟೇ. ಪರಮಾತ್ಮ, ನಾವು ಪರಮಾತ್ಮ, ನಮಗೂ ದುಃಖ ಇದೆ. ಪರಮಾತ್ಮ ದುಃಖ ಆಗಿಲ್ವಾ ಅಂತ ಕೇಳಿದ್ರೆ ಅದು ನಾಟಕ. ಅರ್ಥ ಆಯ್ತಾ? ಈಗ ಅದು ನಾಟಕ. ನಿಂದು ನಾಟಕ ಅಂದರೆ ಕಣ್ಣೀರೇ ಬಂದು ನಿನಗೆ ಹಾಗಿದ್ರೆ ಈಗ ಸಾಧ್ಯ ಇಲ್ಲ. ಉಪವಾಸ ಕೂತೀರ, ನೀ ದೇವರಿಗೆ ಕೂತ್ಬಿಡು, ಉಪವಾಸ ಕೊಡ್ತೀಯ? ಕೊನೆಗೆ ನಾ ದಯವಿಟ್ಟು ದೇವರಲ್ಲ ಏನಾದ್ರು ಕೊಡಿ ಅಂತ ಕೇಳ್ತಾನೆ. ಕೊನೆಗೆ ಕೇಳ್ತಾನೋ ಇಲ್ವೋ? ಸರಿ, ಅದಕ್ಕಾರಿಂದ ಸ್ನಾನ ಮಾಡಿ ಹೇಗಿದ್ರೆ ದೇವರು ತಾನೇ ನೀನೀಗ ಮಾಡು. ಇಲ್ಲ ಒಪ್ಕೋ. ಏನು ಮಾಡಬೇಕು ಅವನೀಗ? ಇಲ್ಲ ಮಾಡಿ ಸಾಯಬೇಕು, ಇಲ್ಲ ಒಪ್ಕೊಂಡು ಬದುಕಬೇಕು, ಅಷ್ಟು ಬೇರೆ ದಾರಿ ಇಲ್ಲ. ಅದೆಲ್ಲ ಯಾತಕ್ಕೆ ಶಾಸ್ತ್ರ ಡಿಫಿಕಲ್ಟ್ ಆಗುತ್ತೆ ಅಂದರೆ ಉಪಜೀವ್ಯ, ಕೆಲವು ಪದಗಳು ಗೊತ್ತಿರಬೇಕು. ಉಪಜೀವ್ಯ, ಉಪಜೀವಕ, ಯಾವುದು ಆಶ್ರಯವಾಗಿದೆಯೋ ಅದು ಉಪಜೀವ್ಯ. ಅದಕ್ಕೆ ಯದ್ವಿನ ಯಸ್ಯ ನೋತ್ಥಾನಂ ತತ್ತಸ್ಯ ಉಪಜೀವ್ಯಂ ಅಂತ ಡೆಫಿನೇಷನ್. ಅದಕ್ಕೆ ಯಾವುದು ಇಲ್ಲದೆ ಹೋದರೆ ಇದಿರ್ಲಿಕ್ಕೆ ಸಾಧ್ಯನೋ ಇಲ್ವೋ ಅದೇನಂತ ಕರೀತಾರೆ? ಅದು ಉಪಜೀವ್ಯ. ಅದರಿಂದ ಯಾವುದು ಬಂದಿದೆ ಅದು ಉಪಜೀವಕ. ಗೊತ್ತಾಯ್ತಾ? ತಂದೆ ಮಗ ಎಷ್ಟು ಪಲ್ಟಿ ಹೊಡೆದು ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ. ತಂದೆನೇ ಮಗನೇ. ಅವ್ರು ಬಂದಿದ್ದೇ ಮೂಲ ಕಾರಣ ಅಪ್ಪ ಅಂತ ಒಪ್ಕೊಂಡ್ಮೇಲೆ ಮುಂದಿನ ಕೆಲಸ. ಅದಕ್ಕೆ ಜನಕ ಅವರು ಆ ಅರ್ಥದಲ್ಲಿ ಅದಕ್ಕೆ ವಿರುದ್ಧವಾಗಿ ಹೇಳೋದಕ್ಕೆ ಬರೋದಿಲ್ಲ. ಇವೆಲ್ಲ ನಾವು ಪದ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಅವ್ರು ಯಾವ ಪದ ಉಪಯೋಗಿಸಿದ್ರು ಸಮಸ್ಯೆ ಬರೋದಿಲ್ಲ. ಅದೇನು ಮಾಡ್ತಾ ಗೊತ್ತವ್ರು ಅದಕ್ಕೆ ಅರ್ಥ ಶುರು ಮಾಡ್ತಾರೆ. ಆಮೇಲೆ ಉಪಜೀವ್ಯತ್ವ ನಾಮ ಶುರು ಮಾಡಿಬಿಡ್ತಾರೆ. ಇವ್ರಿಗೆ ಅರ್ಥ ಆಗೋದಿಲ್ಲ, ಬದಲೇ ಅದು ಅರ್ಥ ಆಗಿದೆ, ಇದು ಇನ್ನೂ ಅರ್ಥ ಆಗೋದಿಲ್ಲ, ಕೈ ಓದಿ ಹೋಗಿಬಿಡ್ತಾರೆ. ಅವನಿಗೆ ಅರ್ಥ ಆಗ್ಬಿಡ. ಉಪಜೀವ್ಯ ಕಾನ್ಸೆಪ್ಟ್, ಪದಗಳು ಮುಖ್ಯ ಅಲ್ಲ, ಕಾನ್ಸೆಪ್ಟ್ ಮುಖ್ಯ. ಅದು ಉಪಜೀವ್ಯ. ಉಪಜೀವ್ಯ ಅದು ಹೇಳಿದ ಅಗ್ನಿ ಸುಡುತ್ತದೆ ಅಂತ ಹೇಳಿದ. ನೋಡಿ, ಅಗ್ನಿ ಬೇರೆ, ಸುಡುವಿಕೆ ಬೇರೆ. ನಿಮ್ಮ ಅಗ್ನಿ ಸುಟ್ಟಿರ್ಬೋದು, ಎಲ್ಲ ಅಗ್ನಿನೂ ಸುಡೋದಿಲ್ಲ ಅಂತ ಹೇಳಿದ. ಬಟ್ ಎಲ್ಲ ಅಗ್ನಿಯೂ ಸುಡ್ತಾ ಇದೆ. ಅವಾಗ ಏನಾಯ್ತು? ಅದು ಅಗ್ನಿದು ಗುಣ. ಯಾವ ಪದ ಅಗ್ನಿ ಅಂತ ಅರ್ಥ ಮಾಡ್ಕೊಳ್ಳೋದು ಅದೇ ಕಾಲ ಸುಡುವಿಕೆಯ
ಶಕ್ತಿ ಹೊಂದಿರತಕ್ಕಂಥದ್ದೇ ಅಗ್ನಿ. ನೀರು ಅಂದ ತಕ್ಷಣ ಅಗ್ನಿ ಆರಿಸ್ತಕ್ಕ ಶಕ್ತಿ ಇರೋದೇ ನೀರು. ಆ ಪದಗಳು ಬರೋದೇ ಹಾಗೆ. ಆದ್ದರಿಂದ ಅದಕ್ಕೆ ಉಪಜೀವಿ ಅಂತ ಕರಿಬೇಕು. ಅರ್ಥ ಆಯ್ತಾ? ಯಾವುದಕ್ಕೆ ಯಾವುದು ಗುಣ ಸಹಜವಾದದ್ದು ಅದೇನದು, ಅದು ಅಭೇದ ಸಂಬಂಧ ಅಂಬೋದು ಉಪಜೀವಿಯ ಸಂಬಂಧ. ಬೇರೆ ಬೇರೆ ಮಾತಾಡೋಕ್ಕೆ ಬರುತ್ತೆ. ಇವತ್ತು ನಾವು ದೇವರು ಅನ್ನೋ ಪದ ಆಗಿದೆ ಏನಾಗಿ ಗುಣಪೂರ್ಣತ್ವ ಯಾವಾಗಲೂ ಇರಬೇಕು, ದೋಷ ಯಾವಾಗಲೂ ಇರಬೇಕು. ಕೃಷ್ಣ ಅಂತ ಲೋಕಕ್ಕೆ ಕಾಣಿಸೋದು ಕೃಷ್ಣ ಹತ್ತಿಲ್ಲ, ರಾಮ ಅಂತ ಜನ ತಿಳ್ಕೊಂಡಿರ್ತ ರಾಮ ಹತ್ತಿಲ್ಲ. ಅಲ್ಲಿಗೆ ಅದೆಲ್ಲ ಯಾಕೆ ಮಾಡ್ದ ಅಂದರೆ ವರ ಕೇಳಿದ್ದ ರಾವಣ, ಮನುಷ್ಯರು ಬಿಡಿ ಅಂತ ಸಾವು ಬರಬಾರ್ದು ಅಂತ. ಅದಕ್ಕೆ ದೇವರು ಯಾವ ರೀತಿ ತೋರಿಸ್ಬೇಕಾಗಿತ್ತು ತಾನೀಗ? ಮನುಷ್ಯರಂತ ತೋರಿಸ್ಬೇಕಾಗಿತ್ತು. ಮನುಷ್ಯನ ತೋರಿಸ್ಬೇಕಾದ್ರೆ ಏನು ಮಾಡಬೇಕು? ಒಳದುಗಳದು ಮಾಡಬೇಕು ಅಷ್ಟೇ. ನಾಟಕ ಆ ಬ್ರಹ್ಮದೇವ್ರ ಮಾತು ಸತ್ಯ ಮಾಡೋದಕ್ಕೋಸ್ಕರ ಮಾಡಿದ ನಾಟಕ ಹೊರತು ಬೇರೆ ಅಲ್ಲ. ಕೃಷ್ಣ ರೂಪದಲ್ಲಿ ತೋರ್ಸೋಕೆ ಹೋಗಲಿಲ್ಲ. ಯಾಕೆ? ಅದು ಕಂಡೀಷನ್ ಇಲ್ಲ ಅಲ್ಲಿ. ಅಲ್ಲಿಗೆ ಮರಿಬಾರದು ಯಾವುದು ಉಪಜೀವಿಯ ಉಪಜೀವಕ ಪದಗಳೆಲ್ಲ. ಸಾವಕಾಶ, ನಿರವಕಾಶ ಅವೆಲ್ಲ ಅರ್ಥ ಮರ್ತು ಬಿಟ್ಟರೆ ಮತ್ತೆ ಮೊದಲೇನು ಶುರು ಮಾಡಬೇಕಾಗ್ತದೆ. 20 ವರ್ಷದಿಂದ ಹೋಗ್ಬೇಕಾಗ್ತದೆ. ಮುಂದಿನ ಪ್ರಶ್ನೆ ಅದು. ಉಪಜೀವಿಯ ಶಬ್ದನ ಎಲ್ಲಿ ಉಪಯೋಗಿಸ್ತೀವೋ ಅರ್ಥ ಮಾಡ್ಕೋಬೇಕೀಗ. ಜೀವ ಪರಮಾತ್ಮರಲ್ಲಿ ಯಾರು ಉಪಜೀವ್ಯ, ಯಾರು ಉಪಜೀವಕ? ಮುಂದಿನ ಪ್ರಶ್ನೆ. ಈ ಕೆಲಸ ಕೊಟ್ಟವರಿದ್ದಾನೆ, ಕೆಲಸಗಾರ ಇದ್ದಾನೆ, ಯಾರು ದೊಡ್ಡವನೀಗ? ಕೊಟ್ಟವನು. ಆಯ್ತು, ಅವನು ಉಪಜೀವ್ಯ. ಅದ್ಮೇಲೆ ಉಪಜೀವನ ಮಾಡಲಿಕ್ಕೆ ಆಸೆ ಉಪಜೀವ್ಯ ಆಗ್ತಾನೆ, ಉಪಜೀವಕ. ಇವರು ಆ ಪದ ಅದ್ರ ಅರ್ಥ ಇಷ್ಟು. ಯಾವುದನ್ನು ಟೋಟಲಿ ಡಿಪೆಂಡ್. ಬಿಂಬ ಪ್ರತಿಬಿಂಬದಲ್ಲಿ ಯಾವುದು ಉಪಜೀವ್ಯ? ಅದೆಲ್ಲ ಸಾಧ್ಯನೇ ಉಪಜೀವಕ. ಬಿಂಬನೇ ಇಲ್ಲ, ಪ್ರತಿಬಿಂಬ ಹೇಗಿರುತ್ತೆ ಈಗ? ಓಂ